Dear students, you all for today's class. As I told you earlier, we are going to start a new chapter today. That is chapter 6. That is tissue. ಹಿಂದೆ ನಾನು ತಿಳಿಸಿದ ಹಾಗೆ ಇವತ್ತೊಂದು ಹೊಸ ಅಧ್ಯಾಯಕ್ಕೆ ನಾವು ಹೋಗ್ತಾ ಇದ್ದೇವೆ. ಆ ಅಧ್ಯಾಯ ಸಂಖ್ಯೆ 6 ಅಂಗಾಂಶಗಳು. Dear students, you know, plant body and animal body made up of a basic units called cells. ಸಸ್ಯ ಮತ್ತು ಪ್ರಾಣಿಗಳ ಶರೀರವು ಬಹಳ ಉಪಯುಕ್ತವಾದಂತಹ ಒಂದು ಮೂಲಭೂತವಾದಂತಹ ಘಟಕಗಳಿಂದ ಆಗಿರುತ್ತದೆ ಅಂತ ಅಭ್ಯಾಸ ಮಾಡಿದ್ವು. ಅದನ್ನು ನಾವು ಜೀವಕೋಶಗಳು ಅಂತ ಹೇಳಿ ಕರೆದಿದ್ದೇವೆ. ಸೊ ಜೀವಕೋಶಗಳು ಅತ್ಯಂತ ಚಿಕ್ಕವು, ಅದನ್ನ ನಾವು ಬರಿಗಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ದಟ್ ಮೀನ್ಸ್ cells are basic units of life. That means our body, the body of animals, the body of plants made up of a basic units called cells. ಸಸ್ಯ, ಪ್ರಾಣಿ, ಮಾನವ, ನಮ್ಮ ಎಲ್ಲ ಶರೀರವು ಅಥವಾ ದೇಹವು ಜೀವಕೋಶಗಳು ಎಂಬ ಉಪಯುಕ್ತವಾದಂತಹ ಅಥವಾ ಜೀವಕೋಶಗಳು ಎಂಬ ಮೂಲಭೂತವಾದಂತಹ ಘಟಕಗಳಿಂದ ಆಗಿರುತ್ತದೆ ಅಂತ ನಾವು ಅಭ್ಯಾಸ ಮಾಡಿದ್ದೀವಿ. ಅಂದ್ರೆ ದಿಸ್ ಇಸ್ ಲೈಕ್ ಹೌ wall is constructed by using the bricks. Our body is developed by using what you call cells. ಹೇಗೆ ಒಂದು ಗೋಡೆ, ಆ ಗೋಡೆಯನ್ನು ನಾವು ಇಟ್ಟಿಗೆಗಳಿಂದ ಕಟ್ಟುತ್ತೀವೋ ಅದೇ ರೀತಿ ನಮ್ಮ ಮಕ್ಕಳೇ ಕೇಳಿಸ್ತಾ ಇದೆಯಾ? ಓಕೆ. ನಮ್ಮ ದೇಹ ಎಂಬ ಏನು ಗೋಡೆ ಇದೆಯೋ ಈ ಗೋಡೆಯು ಜೀವಕೋಶಗಳು ಎಂಬ ಇಟ್ಟಿಗೆಗಳಿಂದ ಆಗಿದೆ. ಹೇಗೆ ಮನೆ ಇಟ್ಟಿಗೆಯಿಂದ ಆಗಿದೆಯೋ ಅದೇ ರೀತಿ ನಮ್ಮ ದೇಹವು ಜೀವಕೋಶಗಳಿಂದ ಆಗಿದೆ. ಈ ಜೀವಕೋಶಗಳು ಸೂಕ್ಷ್ಮ ದರ್ಶಕದಿಂದ ನೋಡಬಹುದಾದಂತಹ ವಸ್ತುಗಳು ಅಥವಾ ಕಣಗಳು. ಅತ್ಯಂತ ಚಿಕ್ಕದಾಗಿರುತ್ತೆ ಜೀವಕೋಶಗಳು. ಸಾಮಾನ್ಯವಾಗಿ ನಾನು ಈಗ ಜೀವಕೋಶಗಳನ್ನ ನೀವು 8ನೇ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ರಿ. ಕೆಲವು ಜೀವಕೋಶಗಳನ್ನ ನಾನು ನಿಮ್ಮ ಬೋರ್ಡ್ ಮೇಲೆ ಬರೆದಿದ್ದೀನಿ. ಜೀವಕೋಶಗಳು ಅಂತ ಹೇಳಿದ್ರೆ ಏನು? ಜೀವಕೋಶಗಳು ಅಂತ ಹೇಳಿದ್ರೆ ಅದರಲ್ಲಿ ಏನೇನಿದೆ, ಅವು ಏನು ಕೆಲಸ ಮಾಡ್ತವೆ, ಆ ಕೆಲಸದ ಆಧಾರದ ಮೇಲೆ ನಾವು ಅದನ್ನ ಒಂದಷ್ಟು ವರ್ಗೀಕರಣ ಮಾಡಬಹುದು. ಈಗ ಉದಾಹರಣೆಗೆ ಬೇರೆ ಬೇರೆ ರೀತಿಯ ಜೀವಕೋಶಗಳನ್ನು ನಾವು ಕಾಣ್ತೇವೆ ನಮ್ಮ ಶರೀರದಲ್ಲೇ ಒಂದು 4 ರೀತಿಯ ಜೀವಕೋಶಗಳನ್ನ ಅಥವಾ 5 ರೀತಿಯ ಜೀವಕೋಶಗಳನ್ನು ನಾವು ಕಾಣ್ತೇವೆ. ಬೇರೆ ಬೇರೆ ರಚನೆಯನ್ನ ಹೊಂದಿರುವಂತಹ ಜೀವಕೋಶಗಳು. ಅವುಗಳ ರಚನೆ ವ್ಯತ್ಯಾಸ ಆದಾಗೆ ಅವುಗಳು ಮಾಡುವಂತಹ ಕೆಲಸ ಕೂಡ ವ್ಯತ್ಯಾಸ ಆಗುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು. ಎಲ್ಲ ಜೀವಕೋಶಗಳು ಒಂದೇ ರೀತಿ ಇರಲ್ಲ. ಎಲ್ಲ ಜೀವಕೋಶಗಳು ನೋಡ್ಲಿಕ್ಕೆ ಬೇರೆ ಬೇರೆ ರೀತಿಯ ರಚನೆಯನ್ನು ಹೊಂದಿರ್ತವೆ. ಮತ್ತೆ ಆ ಜೀವಕೋಶಗಳು ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡ್ತವೆ ಅಂತ. ಸಾಧಾರಣವಾಗಿ ಮಾದರಿ ಕೋಶಗಳು ಅಂತ ನೀವು ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ರಿ. ಆ ಮಾದರಿ ಕೋಶಗಳಲ್ಲಿ ಹೊರಗಡೆ ಒಳಗಡೆ ಒಂದು ಕೋಶ ಕೇಂದ್ರ ಇರುತ್ತೆ. ಅದರ ಸುತ್ತ ಕೋಶ ರಸ ಇರುತ್ತೆ. ಅದರ ಸುತ್ತ ಕೋಶ ಪೊರೆ ಇರುತ್ತೆ. Dear students, what I am telling you is the cells that are present in our body
is not similar. There are different types of cells in our body. They have different structures because they perform different functions. ಈ ಸೆಲ್ಗಳು ಮಾಡುವ ಕೆಲಸಗಳು ಕೂಡ ಬೇರೆ ರೀತಿ ಇದೆ, ಅವುಗಳ ರಚನೆಯೂ ಕೂಡ ಬೇರೆ ರೀತಿ ಇದೆ. So based on the number of cells that is present in a body of an organism, we can classify the organism into unicellular organism and multicellular organism. ನಿಮಗೆ ಗೊತ್ತಿರೋ ಹಾಗೆ ಜೀವಕೋಶದಲ್ಲಿ ಜೀವಕೋಶಗಳು ದೇಹದಲ್ಲಿ ಇರುವಂತಹ ಸಂಖ್ಯೆ, ಒಂದು ದೇಹದಲ್ಲಿ ಎಷ್ಟು ಜೀವಕೋಶಗಳಿದೆ ಅನ್ನುವ ಆಧಾರದ ಮೇಲೆ ನಾವು ಜೀವಿಗಳನ್ನು ಎರಡು ಗುಂಪಾಗಿ ವರ್ಗೀಕರಿಸ್ತೇವೆ. ಒಂದು ಏಕಕೋಶ ಜೀವಿ, ಯೂನಿಸೆಲ್ಯುಲರ್ ಆರ್ಗಾನಿಸಮ್. ಉದಾಹರಣೆಗೆ ಒಂದು ಅಮೀಬಾ ಇರಬಹುದು. ಸೊ ದಿಸ್ ಈಸ್ ಸಿಂಗಲ್ ಸೆಲ್. ಇದನ್ನ ನಾವು ಅಮೀಬಾ ಅಂತ ಕರಿತೀವಿ. ಈ ಅಮೀಬಾ ಏನಿದೆ ಇದು ಸಿಂಗಲ್ ಸೆಲ್ ಆರ್ಗಾನಿಸಮ್. ಇದು ಸಿಂಗಲ್ ಸೆಲ್. ಇನ್ನೊಂದು ಪ್ಯಾರಾಮೀಸಿಯಂ ಇದೆ. ಸೊ ದಿಸ್ ಇಸ್ ಪ್ಯಾರಾಮೀಸಿಯಂ. ಸೊ ಈ ಪ್ಯಾರಾಮೀಸಿಯಂ ಇಟ್ ಈಸ್ ಆಲ್ಸೋ ಸಿಂಗಲ್ ಸೆಲ್. ಸಿಂಗಲ್ ಸೆಲ್ ದ ಎಂಟೈರ್ ಬಾಡಿ ಆಫ್ ಪ್ಯಾರಾಮೀಸಿಯಂ ಈಸ್ the body of paramecium is made up of single cell. Only one cell is there. So single cell organisms are called, this is paramecium. What is called? It's a paramecium. This is paramecium ಅಂತ ಕರೀತೀವಿ. ಈ paramecium ಏನಿದೆಯೋ ಇದು ಯೂನಿಸೆಲ್ಯುಲರ್ ಆರ್ಗಾನಿಸಮ್ ಅಂತ ಕರೀತೀವಿ. ಅಂದ್ರೆ ಏಕಕೋಶ ಜೀವಿಗಳು. ಯಾಕೆಂದ್ರೆ ಇದರ ಶರೀರದಲ್ಲಿ But see our body, nam dehavannu nodona, we have different parts in our body. We have eyes, the cells that are present in the eyes are different. Nama kannugalive, kanninalli iruvantaha jeevakoshagale bere. We have a tongue, the cells that are present in the tongue are different. Namge baayalli iruvantaha jeevakoshagale bere ಕೆಲಸ ಮಾಡ್ತವೆ. ಅವು ಬೇರೆ ಕೆಲಸ ಮಾಡೋಕ್ಕೋಸ್ಕರಗಳು ಬೇರೆ ಬೇರೆ. ನಾಲಿಗೆಯಲ್ಲಿ ಇರುವಂತಹ ಜೀವಕೋಶಗಳ ರಚನೆ ಬೇರೆ. ವಿ ಹ್ಯಾವ್ ನೋಸ್ ಇದೆ, ನಮಗೆ ಮೂಗಿದೆ. ದ ಸೆಲ್ಸ್ ದಟ್ ಪರ್ಫಾರ್ಮ್ ಡಿಫರೆಂಟ್ ಫಂಕ್ಷನ್ ಇನ್ ನೋಸ್ ನಲ್ಲಿ ಇರುವಂತಹ ಅಂದ್ರೆ ಮೂಗಿನಲ್ಲಿ ಇರುವಂತಹ ಜೀವಕೋಶಗಳೇ ಬೇರೆ ಕೆಲಸವನ್ನು ಮಾಡುತ್ತವೆ. ಅವುಗಳು ಬೇರೆ ಕೆಲಸ ಮಾಡಬೇಕು ಅಂತ ಅವುಗಳ ರಚನೆ ಬೇರೆ. So we are called multicellular organisms. ನಾವು multicellular organism ಅಂತ ಹೇಳ್ತೀವಿ. Multicellular organism ಅಂತ ಯಾಕೆ ಕರೀತೀವಿ ಅಂತ ಹೇಳಿದ್ರೆ, our body consists of innumerable number of cells. Millions and millions of cells we have in our body. ನಮ್ಮ ದೇಹದಲ್ಲಿ ಕೋಟ್ಯಾಂತರ ಸಂಖ್ಯೆಯ ಅಥವಾ ಮಿಲಿಯನ್ ಗಟ್ಟಲೆ ಜೀವಕೋಶಗಳಿದ್ದಾವೆ ನಮ್ಮ ಶರೀರದಲ್ಲಿ. ಎಲ್ಲವೂ ಕೂಡ ಮೈಕ್ರೋಸ್ಕೋಪಿಕ್, ಸೂಕ್ಷ್ಮದರ್ಶಕದಿಂದ ನೋಡಬಹುದು. ಅಷ್ಟು ಚಿಕ್ಕ, ಬಹಳ ಸೂಕ್ಷ್ಮವಾದಂತಹ ಅತ್ಯಂತ ಚಿಕ್ಕ ಗಾತ್ರದ ಜೀವಕೋಶಗಳನ್ನು ನಾವು ನಮ್ಮ ದೇಹದಲ್ಲಿ ಹೊಂದಿದ್ದೇವೆ. ಆ ಎಲ್ಲ ಜೀವಕೋಶಗಳನ್ನು ನೀವು ಸಾಮಾನ್ಯವಾಗಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಯು ವಿಲ್ ಸಿ 3 ಡಿಸ್ಟಿಂಕ್ಟ್ ಫೀಚರ್. ನಿಮಗೆ 3 ನಿರ್ದಿಷ್ಟ ಅಂಗಗಳು ಕಾಣುತ್ತವೆ. ಒಂದು ಸೆಂಟರ್ ನಲ್ಲಿರುವಂತಹ ನ್ಯೂಕ್ಲಿಯಸ್. ಇಲ್ಲಿ ನಾನು ಚಿತ್ರದಲ್ಲಿ ಚುಕ್ಕಿ ರೀತಿಯಲ್ಲಿ ತೋರಿಸಿಲ್ಲ. ಸೊ ದಟ್ ಈಸ್ ದಿಸ್ ಡಾಟ್ ಈಸ್ ನಥಿಂಗ್ ಬಟ್ ದ ನ್ಯೂಕ್ಲಿಯಸ್. Nucleus is surrounded by a fluid material. ಈ ನ್ಯೂಕ್ಲಿಯಸ್ ನ ಸುತ್ತ ರಸದಂತಹ ವಸ್ತು ಇದೆ, ಅದನ್ನು ಕೋಶ ರಸ ಅಂತ ಕರೀತೀವಿ, ಸೈಟೋಪ್ಲಾಸಂ. ಹೊರಗಡೆ ಈ ಮೆಂಬ್ರೇನ್ ಇದೆ, ಹೊರಗಡೆ ಈ ರೀತಿ ಒಂದು ಪೊರೆ ಇದೆ, ಆ ಪೊರೆಯನ್ನು ನಾವು ಕೋಶ ಪೊರೆ ಅಂತ ಕರಿತೀವಿ. ಸೊ ದಿಸ್ ಮೆಂಬ್ರೇನ್ is called cell membrane. So how many parts are there in a? There are many parts in a cell, but the 3 distinct parts that we can see in our body, in our body cell, the 3 parts are the centrally located nucleus. The nucleus is surrounded by a fluid material that is called cytoplasm, and the outer boundary of the cell
that is called cell membrane. So these are the three distinct parts that can be seen when we see cell through microscope. ಒಂದು ಮೈಕ್ರೋಸ್ಕೋಪಿನ ಸಹಾಯದಿಂದ ನಾವು ಒಂದು ಜೀವಕೋಶವನ್ನು ನೋಡಿದಾಗ ಅದರಲ್ಲಿ ಕೇಂದ್ರದಲ್ಲಿ ಒಂದು ನ್ಯೂಕ್ಲಿಯಸ್, ಅದರ ಸುತ್ತ ಕೋಶರಸ, ಅದರ ಸುತ್ತ ಕೋಶ ಇದು ಎಲ್ಲಾ ಸೆಲ್ನಲ್ಲೂ ಇದೆ. ಸೊ ಅಂತಹ ಸೆಲ್ ಇಡೀ ಜೀವಿಯಲ್ಲಿ ಒಂದೇ ಸೆಲ್ ಇದ್ರೆ ಅದನ್ನು ಏಕಕೋಶ ಜೀವಿ ಹೆಸರು ಹೇಳುತ್ತೆ. ಏಕ ಒಂದು, ಕೋಶ ಜೀವಿ ಒಂದೇ ಕೋಶದಿಂದ ಆದ ಜೀವಿ. ಬಹುಕೋಶ ಜೀವಿ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್, ಸಹಸ್ರಾರು ಜೀವಕೋಶಗಳಿಂದ ಮಲ್ಟಿ ಅನೇಕ ಬಹುಕೋಶೀಯ ಜೀವಿ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್. ಸೊ ಈಗ ಹಾಗಾದ್ರೆ ಬೇಸಿಕಲಿ all the cells are similar in some respects. ಕೆಲವೊಂದು ವಿಚಾರಗಳಿಗೆ ಹೋಲಿಸಿದರೆ ಎಲ್ಲಾ ಜೀವಕೋಶಗಳು ಸಮ. ಅಂದ್ರೆ ಎಲ್ಲಾ ಸಸ್ಯ ಜೀವಕೋಶ ಆಗಲಿ, ಪ್ರಾಣಿ ಜೀವಕೋಶ ಆಗಲಿ, ಅಮೀಬಾದ ಜೀವಕೋಶ ಆಗಲಿ, ನಮ್ಮ ದೇಹದ ಜೀವಕೋಶ, ದೇ ಹ್ಯಾವ್ ಸಮ್ ಕಾಮನ್ ಫೀಚರ್ಸ್. ಅವು ಒಂದಷ್ಟು ಸಮಾನತೆಯನ್ನು ಹೊಂದಿದೆ. ಏನಿದೆ ಅಂತ ಹೇಳಿದ್ರೆ ಅವುಗಳಲ್ಲಿ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇದೆ. ಎಲ್ಲಾ ಜೀವಕೋಶಗಳಿಗೂ ನ್ಯೂಕ್ಲಿಯಸ್. ಅದರ ಸುತ್ತ ಕೋಶ ಪೊರೆ ಇದೆ, ಅದರ ಸುತ್ತ ಕೋಶ ರಸ ಇದೆ. Cytoplasm is there around the nucleus and it is enclosed by plasma membrane. ಅದರ ಸುತ್ತ ಒಂದು ಕೋಶ ಪೊರೆ ಅಂತ ಇದೆ. So these features are same, but depending on the duty that the cell has to perform, the shape of the cell changes. ಒಂದು ಜೀವಕೋಶವು ತಾನು ಮಾಡಬೇಕಾದ ಕೆಲಸಕ್ಕೆ ಅನುಗುಣವಾಗಿ ಆ ಜೀವಕೋಶದ ರಚನೆ ಬದಲಾಗುತ್ತದೆ. See, for example, this is muscle cell or muscular tissue. This is called muscular tissue. So see the muscular tissue ಅನ್ನು ನೋಡಿ. ಆ muscular tissue ನಲ್ಲಿ ಏನಾಗಿದೆ? cells are elongated. ಉದ್ದುದ್ದ ಜೀವಕೋಶ ಇದೆ. ಸ್ನಾಯು ಜೀವಕೋಶಗಳಲ್ಲಿ ಜೀವಕೋಶಗಳು ಉದ್ದುದ್ದಾಗಿದೆ. and they have elasticity. ಅವುಗಳಿಗೆ ಸಂಕುಚನ ಮತ್ತು ವಿಕಸನ ಹೊಂದುವಂತಹ ಸಾಮರ್ಥ್ಯ ಇದೆ. ಅಂದ್ರೆ ಅವು ಕುಗ್ಗುತ್ತೆ, ಹಿಗ್ಗುತ್ತೆ. ಅವನು ಹಿಗ್ಗಿಸಬಹುದು ಅಥವಾ ಕುಗ್ಗಿಸಬಹುದು. ಲೈಕ್ ರಬ್ಬರ್ ಬ್ಯಾಂಡ್. ಇವು ಸಾಮಾನ್ಯವಾಗಿ ರಬ್ಬರ್ ಬ್ಯಾಂಡ್ ಹಾಗಿರ್ತದೆ. ರಬ್ಬರ್ ಬ್ಯಾಂಡ್ ಹೇಗಿರ್ತದೆ? ಉದ್ದ ಇರ್ತದೆ. See, this is also thread-like muscular tissue. So muscular tissue is elastic and it is thread-like cells. ಈ ಸೆಲ್ಗೂ ನೋಡಿ ರಚನೆಯಲ್ಲಿ ವ್ಯತ್ಯಾಸ ಇದೆ. ಇದು ನಿಮಗೆ ಚಪ್ಪಟೆಯಾಗಿದೆ ಮತ್ತು ಇದಕ್ಕೊಂದು ಏನು ಬಹುಭುಜಾಕೃತಿ ಇದೆ, ಪಾಲಿಗೋನಲ್ ಶೇಪ್ ಇದೆ. ಇದು ಹೇಗಿದೆ? ದಾರದ ಹಾಗೆ. ಯಾಕೆ ಹೀಗಿದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಎ ಬೋನ್ ಲೈಕ್ ದಿಸ್. ಇದು ನಿಮ್ಮ ಕೈಯ ಬೋನ್ ಇದೆ ಅಂತ ತಿಳ್ಕೊಳ್ಳಿ. ಇದು ಮೇಲ್ಗಡೆ ನಿಮ್ಮ ತೋಳಿನ ಈ ತೋಳಿನ ತೋಳು ಮತ್ತು ಈ ಮುಂಗೈ ಇವುಗಳ ಮೂಳೆಯನ್ನು ನಾನು ಬರ್ತೀನಿ. ಈಗ ಈ ಮೂಳೆಗೆ ಅಂಟಿಕೊಂಡಂತಹ ಒಂದಷ್ಟು ಈ ಮಸಲ್ ಫೈಬರ್, ಸ್ನಾಯು ಕೋಶಗಳು ಹೀಗಿದ್ದಾವೆ. ಇಲ್ಲಿ ರಟ್ಟೆಯಲ್ಲಿದೆ, ರಟ್ಟೆ ಭಾಗದಲ್ಲಿದೆ. ಅದು ಈ ಮೂಳೆಗೂ ಅಂಟಿಕೊಂಡಿದೆ. ಇದು ನಂಬರ್ 1 ಶೋಲ್ಡರ್. ನಂಬರ್ 2 the bone of what is called farley. ಈಗ ನೋಡಿ, ಇದು ನಂಬರ್ 1 ನಂಬರ್ 2 ಎರಡು ಮೂಳೆ ಇದೆ. ಈ ಎರಡು ಮೂಳೆಗಳು ಒಂದಕ್ಕೊಂದು ಬೆಸೆದುಕೊಂಡಿದೆ. ಯಾವುದರಿಂದ ಅಂಟಿಕೊಂಡಿದೆ? ಈ ಮಸಲ್ ಸೆಲ್. ಈಗ ಫಾರ್ ಎಕ್ಸಾಂಪಲ್ ಈ ಮಸಲ್ ಸೆಲ್ ಕಾಂಟ್ರಾಕ್ಟ್ ಆಯಿತು ಅಂತ ಹೇಳಿದ್ರೆ ಕೈ ಈ ಮಸಲ್ ಸೆಲ್ಗೆ ಅದು. ಸೊ the contraction and expansion of this muscle cell, ಈ ಸ್ನಾಯು ಕೋಶದ ಕುಗ್ಗುವಿಕೆ ಮತ್ತು ಹಿಗ್ಗುವಿಕೆಯಿಂದಾಗಿ ದೇಹದ ಚಲನೆ ಆಗ್ತದೆ. ನಾನು ಈಗ ಕೈಯನ್ನೆಲ್ಲ ಆಕ್ಷನ್ ಮಾಡ್ತಿದ್ದೆಲ್ಲ,
ಈ ಆಕ್ಷನ್ ಎಲ್ಲವೂ ಆಗ್ತಾ ಇರೋದು ಆ ಮೂಳೆಯನ್ನ ಬಂಧಿಸಿ ಆ ಸ್ನಾಯುವಿನ ದಾರದಂತಹ ಎಳೆ. ಸ್ನಾಯುವಿಗೆ ನಾವು ಸಾಮಾನ್ಯವಾಗಿ ಮಾಂಸಖಂಡ ಆ ಮಾಂಸಖಂಡ ಏನಿತ್ತು ಆ ಮಾಂಸಖಂಡಗಳಲ್ಲಿ ಈ ರೀತಿಯ ಸೆಲ್ಸ್ ಇದೆ. ಈ ಸೆಲ್ ನೋಡಿ ಮಾಡಬೇಕಾದ ಕೆಲಸ ಏನು? ಕಾಂಟ್ರಾಕ್ಷನ್ ಅಂಡ್ ಎಕ್ಸ್ಪೆನ್ಷನ್, ಕುಗ್ಗೋದು ಮತ್ತು ಹಿಗ್ಗೋದು ಮಾಡಬೇಕು. ಅದಕ್ಕೆ ಅದು ಇಲಾಸ್ಟಿಕ್ ನೇಚರ್ ಬಂದಿದೆ, ಅಂದ್ರೆ ಅದಕ್ಕೆ ಸ್ಥಿತಿಸ್ಥಾಪಕ ಶಕ್ತಿ. ಆ ಸ್ಥಿತಿಸ್ಥಾಪಕ ಶಕ್ತಿಯಿಂದಾಗಿ ಅದು ಕುಗ್ಗೋದು ಹಿಗ್ಗೋದು ಆಗುತ್ತೆ. ಸೊ ಅದು ಆ ಕೆಲಸ ಮಾಡ್ಬೇಕಾದ್ರೆ ಅದು ಯಾವ ರೀತಿ ಇರಬೇಕು? ದಾರದ ರೀತಿ ಇರಬೇಕು. ಅದಕ್ಕೆ ಅದು ದಾರದ ರೀತಿಯಲ್ಲಿ. If you come to epithelial tissue, this is epithelial tissue. So the epithelial tissue is nothing but the cells, the tissue that is present in the skin, ಅಥವಾ cells that is present in the skin. ಚರ್ಮದಲ್ಲಿ ಇರುವಂತಹ ನೋಡಿ ಅನುಲೇಪಕ ಅಂಗಾಂಶ ಅಂತ ಕರೆಯುವುದು, ಉಪಚರ್ಮ ಅಂಗಾಂಶ. ಅನುಲೇಪಕ ಅಂತ ಕರೀತಾರೆ, ಉಪಚರ್ಮ ಅಂಗಾಂಶ ಅಂದ್ರೆ ಚರ್ಮದಲ್ಲಿ ಇರುವುದರಿಂದ ಇದನ್ನು ನಾವು ಏನು ಕರೀತೀವಿ? ಉಪಚರ್ಮ ಅಂಗಾಂಶ, ಎಪಿಥೀಲಿಯಲ್ ಟಿಶ್ಯೂ. ಎಪಿಥೀಲಿಯಲ್ ಟಿಶ್ಯೂ ಇದು ಹೇಗಿದೆ? ಚರ್ಮದ ಕೆಲಸ ಏನು? ದೇಹವನ್ನು ಹೊರಗಿನ ಗಾಳಿಯಿಂದ ರಕ್ಷಿಸುವುದು. ಹೊರಗಿನ ಬ್ಯಾಕ್ಟೀರಿಯಾ ಆಗಲಿ ಅಥವಾ ಯಾವುದೇ ಸೂಕ್ಷ್ಮಾಣು ಜೀವಿಯಾಗಲಿ ಶರೀರದ ಒಳಭಾಗಕ್ಕೆ ಬರದೇ ಇರುವಂತೆ ನೋಡಿಕೊಳ್ಳುತ್ತೇವೆ. ಮತ್ತು ಇದು ಇಡೀ ದೇಹವನ್ನು ಸುತ್ತುವರಿದಿದೆ. ಆ ಸುತ್ತುವರಿಬೇಕಾದ್ರೆ ಹೇಗೆ? ಚಪ್ಪಟೆಯಾಗಿದೆ. ಸೊ ಇದು ನಮ್ಮ ಎಂಟೈರ್ ಬಾಡಿಯನ್ನು ಸ್ಪ್ರೆಡ್ ಔಟ್ ಮಾಡುತ್ತೆ, ಕವರ್. ಸೊ the cells which are present in the epithelial tissue, the cells that are present in the epithelial tissue, they are flat and they cover the entire body of the outer body of the animal and inner body of the animal. ನಮ್ಮ ದೇಹದ ಹೊರಗಡೆ ಮಾತ್ರ ಚರ್ಮ ಇರುವುದಿಲ್ಲ, ದೇಹದ ಒಳಗಡೆ ಒಳಚರ್ಮ ಅಂತಿದೆ, ಬಾಯಿಯ ಒಳಭಾಗದಲ್ಲಿ. ಹೀಗೆ ನೀವು ಕೈ ಹಾಕಿದಲ್ಲಿ ತುಂಬಾ ನಯವಾದಂತಹ ಚರ್ಮ ಇದೆ, ಅದನ್ನು ಕೂಡ ನಾವು ಎಪಿಥೀಲಿಯಲ್ ಅಂತ ಕರಿತೀವಿ. ಸೊ ದ ಸೆಲ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ದ external skin, the cells that are present in the inner skin, so they are epithelial tissue, they are flat in structure. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅದೇನು ಕೆಲಸ ಮಾಡಬೇಕು ಅದಕ್ಕೆ ಅನುಗುಣವಾದಂತಹ ರಚನೆಯನ್ನು ಅದು ಹೊಂದಿರ್ತದೆ. ಸ್ನಾಯು ಅಂಗಾಂಶ ಏನ್ ಕೆಲಸ ಮಾಡಬೇಕು? ಬಾಡಿ ಮೂವ್ಮೆಂಟ್ಸ್. ಬಾಡಿ ಮೂವ್ಮೆಂಟ್, ಇಟ್ ಮೇಕ್ಸ್ ದ ಮೂವ್ಮೆಂಟ್ ಆಫ್ ದ ಬೋನ್ಸ್. ಮೂಳೆ ಒಂದು, ಈ ಮೂಳೆ ಶೋಲ್ಡರ್ ಬೋನ್, ಆಮೇಲೆ ಇಲ್ಲಿ ಟಿಬಿಯಾ ಫಿಬುಲಾ ಅಂತ ಹೇಳ್ತೀವಿ, ಈ ಮೂಳೆ. ದೇ ಆರ್ the movements of the bone is by the contraction and expansion of the muscles present here. ಈ ಶೋಲ್ಡರ್ ನಲ್ಲಿ ರೆಟ್ಟೆಯಲ್ಲಿ ಇರುವಂತಹ ಸ್ನಾಯು ಕೋಶಗಳ ಸಂಕುಚನ ವಿಕಸನದಿಂದ ಈ ಕೆಳಭಾಗದ ಈ ಮುಂಗೈ ಏನಿದೆಯೋ ಈ ಮುಂಗೈ ಮೇಲೆ ಕೆಳಗೆ ಹೋಗುತ್ತೆ. ನಡೆಯುವಾಗಲೂ ಅಷ್ಟೇ, ನಮ್ಮ ಕಾಲು ನಡೆಯುವಾಗ ಕಾಲಿನ ಥೈ ರೀಜನ್, ಆಮೇಲೆ ಅದರ ಮುಂದೆ ಇರುವಂತಹ ಅಲ್ಲಿ ಟಿಬಿಯಾ ಫಿಬುಲಾ ಇದೆ, ಆ ಮೂಳೆಗಳು ಅವುಗಳನ್ನು ಸಂಪರ್ಕಿಸಿದಂತಹ ಸ್ನಾಯು ಕಾಂಟ್ರಾಕ್ಟ್ ಆಗುತ್ತೆ ಅಥವಾ ಎಕ್ಸ್ಪ್ಯಾಂಡ್ ಆಗುತ್ತೆ. ಸಾಮಾನ್ಯವಾಗಿ ನಾವು ಓಡುವಾಗ ನಿಮ್ಗೆ ಗೊತ್ತಾಗ್ತದೆ, ಆ ಮಸಲ್ಸ್ ಎಲ್ಲ ಹಿಂಗೆ ಕಾಂಟ್ರಾಕ್ಷನ್ ಎಕ್ಸ್ಪ್ಯಾನ್ಷನ್ ಅಂತಾರೆ ಅಲ್ವಾ? ಸೊ ಅದು ನಮ್ಮ ಕಾಲಿನ ತೊಡೆ ಭಾಗದಲ್ಲಿರುವಂತಹ ಮಾಂಸಖಂಡ, ಕಾಲಿನ ಕೆಳಭಾಗದಲ್ಲಿ ಆ ಮಣಿಗಂಟು ಅಂತ ಹೇಳ್ತೀವ, ಆ ಮಣಿಗಂಟಿಗಿಂತ ಗಂಟಿಗೆ, ಕಾಲ್ಗಂಟಿಗಿಂತ ಅದಕ್ಕಿಂತ ಕೆಳಭಾಗದಲ್ಲಿ ಇರುವಂತಹ ಸ್ನಾಯುಗಳ ಕಾಂಟ್ರಾಕ್ಷನ್ ಎಕ್ಸ್ಪ್ಯಾನ್ಷನ್ ನಮಗೆ ಕಾಲು ನಡೆಯುವ ಹಾಗೆ ಮಾಡ್ತಾರೆ, ಕಾಲಿನ ಸಹಾಯದಿಂದ ನಡೆಯುವ ಹಾಗೆ ಮಾಡ್ತಾರೆ. ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಹಿಯರ್ ಇಸ್ ವಿ ಹ್ಯಾವ್ ಡಿಫರೆಂಟ್ ಟೈಪ್ಸ್ ಆಫ್ ಸೆಲ್ಸ್. ನಮ್ಮ ದೇಹದಲ್ಲಿ ಬೇರೆ ಬೇರೆ ರೀತಿಯ ಜೀವಕೋಶಗಳಿರ್ತವೆ. ಇಲ್ಲಿ ನಾನು ಹೇಳ್ತಾ ಇರೋದು ಇನ್ ಕೇಸ್ ಆಫ್ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್. ನಾನು ಹೇಳ್ತಾ ಇರೋದು ಬಹುಕೋಶೀಯ ಜೀವಿಗಳು. ಏಕಕೋಶ ಜೀವಿಗಳಲ್ಲಿ ಬಿಟ್ಟು they have only one cell in their body and all the functions that takes place
ವಿತ್ ಇನ್ ದ ಸಿಂಗಲ್ ಸೆಲ್ ದೇಹದಲ್ಲಿ ಅನೇಕ ಕ್ರಿಯೆ ನಡೀತದೆ. ಯಾವ ಕ್ರಿಯೆ ನಡೀತದೆ? ಉಸಿರಾಟ ನಡೀತದೆ, ಆಹಾರ ಜೀವನ ಕ್ರಿಯೆ ನಡೆಯುತ್ತೆ, ಅನಂತರ ತ್ಯಾಜ್ಯ ವಸ್ತು ಹೊರಹಾಕುವ ವಿಸರ್ಜನಾ ಕ್ರಿಯೆ ನಡೆಯುತ್ತೆ. ಅವು ಎಲ್ಲವೂ ಕೂಡ ಒಂದೇ ಜೀವಕೋಶದಲ್ಲಿ ನಡೆಯುತ್ತೆ. ಸೊ ಇನ್ ಕೇಸ್ ಆಫ್ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಆರ್ ಎಸೆಲ್ಯುಲರ್ ಆರ್ಗ್ಯಾನಿಸಮ್, all the functions of the body takes place within a single cell, within the single cell. So ಅದು ಅಮೀಬಾದಲ್ಲಿರಬಹುದು, ಪ್ಯಾರಾಮೀಸಿಯಂನಲ್ಲಿರಬಹುದು, ಎಲ್ಲಾ ಕ್ರಿಯೆಯೂ ಕೂಡ ದೇಹದಲ್ಲಿ ನಡೆಯುವ ಎಲ್ಲಾ ಕ್ರಿಯೆಗಳು ಕೂಡ ಹೆಚ್ಚು ಕಡಿಮೆ ನಮ್ಮ ದೇಹದಲ್ಲಿ ಏನೇನು ಕ್ರಿಯೆ ನಡೆಯುತ್ತೋ ಅದು ಹೆಚ್ಚು ಕಡಿಮೆ ಎಲ್ಲಾ ಕ್ರಿಯೆನೂ ಅವುಗಳಲ್ಲೂ ಇದೆ. ಆ ಎಲ್ಲಾ ಕ್ರಿಯೆನೂ ಒಂದೇ ಕೋಶದಲ್ಲಿ ನಡೆಯುತ್ತೆ. ಸೊ ಅಲ್ಲೇನು ಸಮಸ್ಯೆ ಇಲ್ಲ. ಬಟ್ ಇನ್ ಕೇಸ್ ಆಫ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್, in case of multicellular organism, innumerable number of cells are there in our body. ನಮ್ಮ ದೇಹದಲ್ಲಿ ಕೋಟ್ಯಾನುಕೋಟಿ ಜೀವಕೋಶಗಳಿದ್ದಾವೆ. ಎಲ್ಲೋ ದೇಹದಲ್ಲಿ ಆಳದಲ್ಲಿರುವಂತಹ ಒಂದು ಜೀವಕೋಶ, ಅದಕ್ಕೂ ಕೂಡ ಆಹಾರ ಸಿಗಬೇಕು. ಹೊರಗೆ ಚರ್ಮದಲ್ಲಿರುವಂತಹ ಜೀವಕೋಶಕ್ಕೂ ಕೂಡ ಆಹಾರ ಸಿಗಬೇಕು. ಅವುಗಳ ಆಹಾರವನ್ನು ಅಮೀಬ ತೆಗೆದುಕೊಂಡ ಹಾಗೆ ಅವೇ ತೆಗೆದುಕೊಳ್ಳಲಿಕ್ಕೆ. ಸೊ ಏನ್ ಮಾಡ್ಬೇಕು? ಎಲ್ಲೋ ಡೈಜೆಷನ್ ಆಗ್ತದೆ, ನಮ್ಮ ಜಠರದಲ್ಲಿ ಕರುಳಿನಲ್ಲಿ ಡೈಜೆಷನ್ ಆಗ್ತದೆ, ಜೀರ್ಣಕ್ರಿಯೆ ಆಗ್ತದೆ. ಅದು ರಕ್ತದ ಮೂಲಕ ಪ್ರತಿ ಜೀವಕೋಶಕ್ಕೂ ಹೋಗ್ತದೆ. ಆ ಜೀವಕೋಶಗಳು ಆ ಆಹಾರವನ್ನು ಪಡ್ಕೋಬೇಕು. ಹಾಗಾಗಿ ಏನ್ ಮಾಡ್ತವೆ? ಇಷ್ಟು ಜೀವಕೋಶಗಳು ಕೂಡ ಪ್ರತಿಯೊಂದು ಎಲ್ಲವೂ ಕೂಡ ತನ್ನ ಕೆಲಸವನ್ನ ಪ್ರತ್ಯೇಕವಾಗಿ ಮಾಡಿಕೊಳ್ಳುವ ಬದಲು ಎಲ್ಲಾ ಜೀವಕೋಶಗಳು ಕೂಡ ಒಂದೊಂದು ಜೀವಕೋಶ ಒಂದೊಂದು ಕೆಲಸ ಮಾಡ್ತವೆ. ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್, ವಿ ಹ್ಯಾವ್ innumerable millions and millions of cells in our body. If it is so, then all the cells do not do all the functions. ಎಲ್ಲಾ ಜೀವಕೋಶಗಳು ಎಲ್ಲಾ ಕೆಲಸಗಳನ್ನು ಮಾಡುವುದಿಲ್ಲ. Some cells perform some definite function. Epithelial cell cover the body. It is its function. Muscular tissue, its function is body movement. ಅದರ ಕೆಲಸ ಚಲನೆ, ಇದರ ಕೆಲಸ ದೇಹ ರಕ್ಷಣೆ. ಹಾಗಾಗಿ ನಮ್ಮ ದೇಹದಲ್ಲಿ ಮಿಲಿಯನ್ ಗಟ್ಟಲೆ ಜೀವಕೋಶಗಳಿದ್ರೆ ಎಲ್ಲಾ ಜೀವಕೋಶಗಳು ಎಲ್ಲಾ ಕೆಲಸವನ್ನು ಮಾಡ್ತವೆ. They perform some specific function of their own. ಅವು ಒಂದು ನಿರ್ದಿಷ್ಟ ಕೆಲಸವನ್ನ ಮಾತ್ರ ಮಾಡುತ್ತವೆ. ಈಗ ನಮ್ಮಲ್ಲಿ ಭಾರತ ದೇಶದಲ್ಲಿ ಒಂದು 120 ಕೋಟಿ ಜನರಿದ್ದಾರೆ. ಪ್ರತಿ ಜನರು ಕೂಡ ಪ್ರತಿಯೊಂದು ಕೆಲಸವನ್ನು ಕೂಡ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾರೆ. ಆದ್ರೆ ನಾನು ಯಾವ್ದೊಂದು ಕೆಲಸ ಇನ್ನೊಬ್ಬರಿಗೆ ಮಾಡ್ಕೊಳ್ತೀನಿ, ಅವರು ನನಗೆ ಯಾವುದೊಂದು ಕೆಲಸ ಮಾಡ್ತಾರೆ. ಪ್ರತಿಯೊಬ್ಬರು ಪ್ರತಿಯೊಂದು ಕೆಲಸ ಮಾಡಲ್ಲ. ಡಾಕ್ಟರ್ ಅವರು ಔಷಧಿ ಕೊಡುವ ಕೆಲಸ ಮಾಡ್ತಾರೆ. ಇಂಜಿನಿಯರ್ ಅವರು ಮನೆ ಕಟ್ಟೋದು, ಇನ್ನೊಂದು ಪ್ಲಾನಿಂಗ್ ಇತ್ಯಾದಿ ಮಾಡ್ತಾರೆ. ಟೀಚರ್ ದೇ ಪರ್ಫಾರ್ಮ್ ಟೀಚಿಂಗ್. ಆಯ್ತಾ? ಸೊ ಲೇಬರ್ ದೇ ಡೂ ಸಮ್ ಲೇಬರ್ ವರ್ಕ್, ಕಷ್ಟದ ಕಠಿಣ ಕೆಲಸಗಳನ್ನ ಮಾಡ್ತಾರೆ, ಕೂಲಿ ಕಾರ್ಮಿಕರು. ಆಯ್ತಾ? ಕೃಷಿಕ he performed his agricultural activities. ಈಗ ಎಲ್ಲರೂ ಒಂದೊಂದು ಕೆಲಸವನ್ನು ಒಬ್ಬರೊಬ್ಬರು ಮಾಡ್ತಾ ಇದ್ದಾರೆ. ಅವರು ಆ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಇಸ್ ಇಟ್? ಇನ್ ದ ಸಿಮಿಲರ್ ವೇ, ಅದೇ ರೀತಿ if a type of cell, ಒಂದು ರೀತಿಯ ಜೀವಕೋಶ, if it does a definite function, then it can do it most perfectly. ಯಾವುದಾದ್ರೂ ಒಂದು ಜೀವಕೋಶ ಅದು ಜೀವನ ಪರ್ಯಂತ ಒಂದೇ ಕೆಲಸವನ್ನ ಮಾಡ್ತಾ ಇದೆ ಅಂತಂದ್ರೆ ಅದನ್ನ ಅದು ತುಂಬಾ ಎಫಿಷಿಯಂಟ್ ಆಗಿ ಮಾಡ್ತದೆ, ತುಂಬಾ ಸಮರ್ಥವಾಗಿ ಮಾಡ್ತದೆ. ಸೊ ಈ ಸಮರ್ಥವಾಗಿ ಮಾಡುವಂತಹ ಜೀವಕೋಶಗಳು
ಆ ಕ್ರಿಯೆ ಮಾಡಬೇಕಾದ್ರೆ ಏನ್ ರಚನೆ ಬೇಕು ಆ ರೀತಿ ತನ್ನ ರಚನೆಯನ್ನು ಬದಲಾಯಿಸಿಕೊಳ್ಳುತ್ತೆ. ಸಿ, ಹುಟ್ಟಿದಾಗ ಎಲ್ಲ ಸೆಲ್ಸ್ ಹೀಗೆ ಸುಮ್ಮನೆ ಶೇಪ್ ಇಲ್ಲ, ಒಂದು ಆರ್ಡಿನರಿ ಸ್ಪೆರಿಕಲ್ ಅಥವಾ ಸ್ಪೆರಿಕಲ್ ಸೆಲ್, ಒಂದು ಎಗ್ ಶೇಪ್ ಸೆಲ್, ನ್ಯೂಕ್ಲಿಯಸ್ ಇದೆ ಎಲ್ಲ. ಇದು ಹುಟ್ಟಿದಾಗ ಇದು ಏನು ಕೆಲಸ ಮಾಡಲ್ಲ. ಸೊ ಆಫ್ಟರ್ ಅಟೈನಿಂಗ್ ಮೆಚುರಿಟಿ, ಇದು ಸ್ವಲ್ಪ ದೊಡ್ಡದಾದ ಮೇಲೆ ಇದು ಸಸ್ಯದ ದೇಹದಲ್ಲಾಗಲಿ ಪ್ರಾಣಿ ದೇಹದಲ್ಲಾಗಲಿ ಅದೇನಾದ್ರೂ ಕೆಲಸ ಮಾಡಲೇಬೇಕು, ಸುಮ್ಮನೆ ಕೊಡ್ಲಿಕ್ಕಾಗಲ್ಲ. ಆಗ ಅದು ಎಲ್ಲಿದೆಯೋ, ಸಸ್ಯದ ದೇಹದಲ್ಲಿ ಎಲ್ಲಿದೆಯೋ, ಅದು ಎಲೆಯಲ್ಲಿದೆಯೋ, ಕಾಂಡದಲ್ಲಿದೆಯೋ, ಬೇರಲ್ಲಿದೆಯೋ, ಆ ಎಲೆಯಲ್ಲಿದ್ರೆ ಎಲೆಯಲ್ಲಿ ಏನ್ ಕೆಲಸ ಆಗಬೇಕು ಅದನ್ನ ಇದು ಮಾಡಬೇಕು. ಹಾಗೆ ಮಾಡ್ಬೇಕಾದ್ರೆ ಇದು ಇದರ ರಚನೆಯನ್ನು ಬದಲಿಸಬೇಕು. ಇದು ಕಾಂಡದಲ್ಲಿದ್ರೆ ಏನ್ ಮಾಡ್ಬೇಕು, ನೀರನ್ನು ಸಾಗಿಸ್ಬೇಕು. ಈ ಸೆಲ್ ಹಿಂಗಿದ್ರೆ ಅವಾಗ ಅದು ಉದ್ದ ಟ್ಯೂಬ್ ತರ, ಅದನ್ನು ನಾವು ಝೈಲಮ್ ಅಂತ ಸಿ, ಹೀಗೆ ಉದ್ದ ಪೈಪ್ ತರ. ಅದೇ ಸೆಲ್ ತನ್ನ ಶೇಪ್ ಬದಲಿಸಿಕೊಂಡು ಪೈಪ್ ತರ, ಈ ಪೈಪ್ ಅನ್ನು ನಾವು ಝೈಲಮ್ ಅಂತ ಕರಿತೀವಿ. ಇದರೊಳಗೆ ನೀರು ಸಾಗುತ್ತೆ. ಸೊ ನಮ್ಮ ದೇಹದಲ್ಲೂ ಹಾಗೆ. ಸೊ ಒರಿಜಿನಲಿ ಆಲ್ ಸೆಲ್ಸ್ ಆರ್ ಅಲೈವ್. ಹುಟ್ಟುವಾಗ ಆಲ್ ಸೆಲ್ಸ್, ಪ್ರತಿ ಸೆಲ್ಸ್ ಒಂದೇ ತರ ಇರ್ತದೆ. ಓಕೆ, ಬಟ್ ಡಿಪೆಂಡಿಂಗ್ ಆನ್ ದ ಫಂಕ್ಷನ್ ದೇ ಹ್ಯಾವ್ ಟು ಡೂ, ಅವು ಮಾಡಬೇಕಾದ ಕೆಲಸಕ್ಕೆ ಅನುಗುಣವಾಗಿ ದೇ ಚೇಂಜ್ ದ ಶೇಪ್, ದೇ ಚೇಂಜ್ ದೇರ್ ಶೇಪ್, ಅವುಗಳ ತಮ್ಮ ಶೇಪ್ ಅನ್ನು ಬದಲಾಯಿಸಿಕೊಂಡು ದೇ ಡೂ ದಟ್ ವರ್ಕ್, ಆ ಕೆಲಸವನ್ನು ಅವು ಮಾಡ್ತವೆ. ಅರ್ಥ ಆಯ್ತಾ? ಸೊ though we have innumerable, countless number of cells in our body, the cells are of few types. For example, animals are 4 different types of cells irbodu deha. So adanna ನಾವು ಏನು ಕರೀತೀವಿ, ಅನಿಮಲ್ ಸೆಲ್ಸ್ ಅಂತ ಕರೀತೀವಿ. ಅನಿಮಲ್ ಸೆಲ್ ಆಯ್ತಾ? ಅನಿಮಲ್ ಸೆಲ್ಸ್ ನಲ್ಲಿ ಈ ರೀತಿ ಒಂದು 2 ಟೈಪ್ ನಾನು ಮೆನ್ಷನ್ ಮಾಡ್ತೀನಿ. ಇನ್ನೊಂದು ಕೆಲವು ಇಲ್ಲ. ಒಂದು ಮೆಸೇಜ್ ಸೆಂಡ್ ಮಾಡಬೇಕು. ಈಗ ನೀನೇನೋ ನೋಡಿದ್ಯಾ, ಆ ಹಾವನ್ನು ನೋಡಿದ್ಯಾ, ಆ ಹಾವು ಎದುರುಗಡೆ ಇದೆ ಅಂತ ಮಿದುಳಿ ತಿಳಿಸ್ಬೇಕು. ಹಾಗಾದ್ರೆ ಮೆಸೇಜ್ ಹೋಗ್ಬೇಕ. ಆ ಮೆಸೇಜ್ ಅನ್ನ ಸಾಗಿಸ್ಲಿಕ್ಕೆ ದೇರ್ ಆರ್ ಸೆಲ್ಸ್, ದೇ ಆರ್ ಕಾಲ್ಡ್ ನರ್ವ್ ಸೆಲ್ಸ್. ಸೊ ಆ ನರ್ವ್ ಸೆಲ್ಸ್ ಹೇಗಿದೆ ಅಂತಂದ್ರೆ ಈ ರೀತಿ ಹೆಡ್ಡಿ ತಲೆಭಾಗ ಹೀಗೆ ಉದ್ದ ದಾರದಂತೆ. ದಿಸ್ ಇಸ್ ಕಾಲ್ಡ್ ನರ್ವ್ ಸೆಲ್. ವಾಟ್ ವಿ ಕಾಲ್ ಇಟ್ ಇಸ್, ದಿಸ್ ಇಸ್ ಕಾಲ್ಡ್ ನರ್ವ್ ಸೆಲ್. ಆಕ್ಚುಲಿ ಇದನ್ನು ಸ್ಟಡಿ ಮಾಡ್ತೀವಿ. So this is nerves, ಇದು nerve ending. So ಮೆಸೇಜ್ ಸಾಗಿಸಬೇಕು ಅಂತಂದ್ರೆ ಹೇಗಿರ್ಬೇಕು, ಅದು ತಂತಿ ತರ. ಸೊ ಇದು ತಂತಿ ತರ. ಇದನ್ನ ನಾವು ನರಕೋಶ, ಕನ್ನಡದಲ್ಲಿ ಏನು ಕರಿತೀವಿ, ನರಕೋಶ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ನರ್ವ್ ಸೆಲ್, ನರಕೋಶ, ನರ್ವ್ ಸೆಲ್. ಸೊ ನರ್ವ್ ಸೆಲ್ಸ್. ಇನ್ನು ಮೂಳೆ ಹೇಗಿರ್ಬೇಕು, ಅದರಲ್ಲಿ ಸೆಲ್ಸ್ ಇದ್ದಾವೆ. ಅವುಗಳೇನ್ ಮಾಡ್ತವೆ, ಅವು ಕ್ಯಾಲ್ಸಿಯಂ, ಫಾಸ್ಫೇಟ್ ಇತ್ಯಾದಿ ಕೆಮಿಕಲ್ ಅನ್ನು ಪ್ರೊಡ್ಯೂಸ್ ಮಾಡ್ತವೆ. ಆ ಮೂಳೆಯನ್ನು ಬಹಳ ಗಟ್ಟಿ ಮಾಡ್ತವೆ. ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್ ಹಿಯರ್, ದೋ ವಿ ಹ್ಯಾವ್ ಡಿಫರೆಂಟ್ ಟೈಪ್, ದೋ ವಿ ಹ್ಯಾವ್ innumerable number of cells in our body, they are modified their structure according to the function they have to do in our body. ನಮ್ಮ ದೇಹದಲ್ಲಿ ಲಕ್ಷಾಂತರ, ಕೋಟ್ಯಾಂತರ, ಮಿಲಿಯನ್ ಗಟ್ಟಲೆ ಜೀವಕೋಶ ಇದ್ರೂ ಕೂಡ ಆ ಜೀವಕೋಶಗಳು ಒಂದೇ ರೀತಿ ಇಲ್ಲ. ಆ ಜೀವಕೋಶಗಳು ಮಾಡಬೇಕಾದ ಕೆಲಸಕ್ಕೆ ಅನುಗುಣವಾಗಿ ಅವುಗಳು ತಮ್ಮ ರಚನೆಯನ್ನ ಬದಲಾಯಿಸಿಕೊಳ್ತವೆ. ಆ ರಚನೆ ಬದಲಾಯಿಸಿಕೊಂಡಿದ್ರಿಂದ ಅವು ಆ ಕೆಲಸ ಮಾಡ್ಲಿಕ್ಕೆ, ಉದಾಹರಣೆಗೆ ಹುಟ್ಟುವ ಮಕ್ಕಳೆಲ್ಲ ಒಂದೇ ತರ ಇರ್ತಾರೆ. ಹೆಚ್ಚು ಕಡಿಮೆ ಎಲ್ಲ ಮಕ್ಕಳು ಇದು ಬೇಬಿ, ಫಿಮೇಲ್ ಬೇಬಿ, ಮೇಲ್ ಬೇಬಿ. ನಾಳೆ ಆ ಮಗು ಏನಾಗುತ್ತೆ ಅನ್ನುವಂಥದ್ದು ಮಗು ನೋಡಿ ಹೇಳಲಿಕ್ಕೆ, ಅದು ಬೆಳೀತಾ ಅದೇನು ಸೈನಿಕನಾಗಬೇಕು ಅಥವಾ ಅದು ಪೊಲೀಸ್ ಮನ್ ಆಗಬೇಕು. ಹಾಗಾದ್ರೆ ಏನ್ ಮಾಡ್ತಾರೆ, ಅದು ಫಿಸಿಕಲ್ ಫಿಟ್ನೆಸ್ ಅನ್ನ ಚೆನ್ನಾಗಿ ಬೆಳೆಸ್ಕೊಳ್ಳುತ್ತೆ. ಅದಕ್ಕೆ ಫಿಸಿಕಲ್ ಫಿಟ್ನೆಸ್ ಬೇಕಾಗ್ತದೆ. ಫಿಸಿಕಲ್ ಫಿಟ್ನೆಸ್ ಅನ್ನ ಬೆಳೆಸ್ಕೊಳ್ಳುತ್ತೆ. ಸೊ ಆಮೇಲೆ ಇನ್ನೊಂದು ಯಾವುದೋ ಒಂದು
ಮಗು ಅದು ಮುಂದೆ ಒಂದು ಗಾಯಕ ಆಗ್ತದೆ, ಏನು ಒಳ್ಳೆ ಸಿಂಗರ್ ಆಗ್ತದೆ. ಸಿಂಗರ್ ಆಗ್ಬೇಕಾದ್ರೆ ಏನು ಅದು ದೇಹದ ಅಡ್ಡತೆ ಮಾಡಬೇಕಲ್ಲ, ಅದರ ಧ್ವನಿ ಪೆಟ್ಟಿಗೆ ಇದೆಯಲ್ಲ ಅದನ್ನು ಟ್ಯೂನ್ ಮಾಡಬೇಕು. ಆ ಧ್ವನಿ ಪೆಟ್ಟಿಗೆಯನ್ನ ಟ್ಯೂನ್ ಮಾಡಿಕೊಂಡು ಅದು ಮಧುರವಾಗಿ ಹಾಡುತ್ತೆ, ಅದು ಗಾಯಕ. ಅದ್ರ ಹುಟ್ಟುವಾಗ ಎಲ್ಲ ಮಗುನೇ. ಅದು ಮಾಡಬೇಕಾದ ಕೆಲಸಕ್ಕೆ ಅನುಗುಣವಾಗಿ ಆ ಮಗು ತನ್ನ ಒಂದಷ್ಟು ಸಾಮರ್ಥ್ಯವನ್ನ ಬದಲಾಯಿಸಿಕೊಳ್ಳುತ್ತೆ. ಆಮೇಲೆ ಅದು ಆ ವ್ಯಕ್ತಿ ಆಗೋದು, ಪೊಲೀಸ್ ಆಗ್ಬೋದು, ಮಿಲಿಟರಿ ಆಗ್ಬೋದು, ಟೀಚರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಸಿಂಗರ್ ಆಗ್ಬೋದು, ಆಕ್ಟರ್ ಆಗ್ಬೋದು. ಸೊ ಹುಟ್ಟುವಾಗ ಎಲ್ಲವೂ ಕೂಡ ಮಕ್ಕಳೇ. ಅವು ಮಾಡಬೇಕಾದ ಕೆಲಸಕ್ಕೆ ಅನುಗುಣವಾಗಿ ಅವು ತಮ್ಮ ಏನು ಸಾಮರ್ಥ್ಯವನ್ನು ಬದಲಾಯಿಸಿಕೊಂಡು, ಹಾಗೆ ಇಲ್ಲಿ ಅವು ಮಾಡಬೇಕಾದಂತಹ ಕೆಲಸಕ್ಕೆ ಅನುಗುಣವಾಗಿ ಜೀವಕೋಶಗಳು ತಮ್ಮ ಶೇಪ್ ಅನ್ನು ಬದಲಾಯಿಸಿಕೊಳ್ತವೆ ಎಟ್ ಮೆಚೂರಿಟಿ ಅವು ಬೆಳೆದ ಹಾಗೆ. ಸೊ ಒರಿಜಿನಲಿ all cells are alike. So when they produced by cell division, they are spherical or oval. They do not have much what is called difference. But based on the function, ಅವು ಮಾಡಬೇಕಾದ ಕೆಲಸಕ್ಕೆ ಅನುಗುಣವಾಗಿ they have changed their shape. ಇದು ಅರ್ಥ ಆಯ್ತು ನಿಮಗೆ ಅಂತ ತಿಳ್ಕೊಳ್ಳೋಣ. ಅಂದ್ರೆ ಈಗ ಒಂದು ನಿರ್ದಿಷ್ಟ ಕೆಲಸವನ್ನ ಮಾಡಬೇಕಾದಂತಹ ಜೀವಕೋಶಗಳು ಒಟ್ಟಿಗೆ ಸೇರಿದ್ರೆ, ಈಗ ನೋಡಿ ಪೊಲೀಸ್ ಮನ್ ಅಂದ್ರೆ ಅವ್ರದ್ದೊಂದು ಕೆಲಸ ಇದೆ, ರಕ್ಷಣೆ. ಅವರೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾರೆ, ಒಟ್ಟಿಗೆ ಇರ್ತಾರೆ. ಈಗ ಒಂದು 8 ಜನ ಇದ್ದಾರೆ ಅಂದ್ರೆ ಅವ್ರ ಮಧ್ಯದಲ್ಲಿ ಒಬ್ಬ ಪೊಲೀಸ್ ಇರಲ್ಲ, ಅಥವಾ ಒಂದು 10 ಜನ ಇದ್ದಾರೆ ಅಂದ್ರೆ ಅಲ್ಲಿ ಟೀಚರ್ ಇರಲ್ಲ. ಟೀಚರ್ ಎಲ್ಲ ಒಗ್ಗೂಡಿ ಶಾಲೆಯಲ್ಲಿ ಇರ್ತಾರೆ, ಒಟ್ಟಿಗೆ ಇರ್ತಾರೆ. ಪೊಲೀಸ್ ಮನ್ ಎಲ್ಲ ಒಟ್ಟಿಗೆ ಸೇರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಾರೆ. ಸೈನಿಕರೆಲ್ಲ ಒಂದು ಒಟ್ಟಿಗೆ ಸೇರಿ ಒಂದು ಬೆಟಾಲಿಯನ್ ಅಂತ ಮಾಡ್ಕೊಂಡಿರ್ತಾರೆ, ಸೈನಿಕರ ಪಡೆ ಅಂತ ಮಾಡ್ಕೊಂಡಿರ್ತಾರೆ. ಹಾಗೆ ಈ ಸೆಲ್ಸು ಕೂಡ ಒಂದೇ ಕೆಲಸ ಮಾಡುವಂತಹ ಒಂದೇ ರೀತಿಯ ರಚನೆ ಹೊಂದಿದ ಜೀವಕೋಶಗಳು ಒಟ್ಟುಗೂಡಿರ್ತವೆ. ಅದನ್ನು ನಾವು ಅಂಗಾಂಶ. ಇನ್ನೊಂದ್ಸರಿ ಹೇಳ್ತೀನಿ, ಒಂದೇ ರೀತಿಯ ಕೆಲಸ ಮಾಡುವ ಒಂದೇ ರೀತಿಯ ರಚನೆಯ ಹೊಂದಿದ ಜೀವಕೋಶಗಳು ಒಟ್ಟಿಗೆ ಇರ್ತವೆ, ಅದನ್ನು ನಾವು ಅಂಗಾಂಶ. ಅದರಿಂದ ಅಂಗಾಂಶ ಅಂದ್ರೆ ಏನು? ಜೀವಕೋಶಗಳ ಗುಂಪು. ಸೊ ಅದನ್ನೇ ನಾನು ಇಂಗ್ಲಿಷ್ ನಲ್ಲಿ ಡಿಫೈನ್ ಮಾಡೋದಂದ್ರೆ, ಟಿಶ್ಯೂ ಇಸ್ ಎ ಗ್ರೂಪ್ ಆಫ್ ಸೆಲ್ಸ್. ಟಿಶ್ಯೂ ಇಸ್ ಎ ಗ್ರೂಪ್ ಆಫ್ ಸೆಲ್ಸ್ which perform definite function and which are having the same shape, similar structure and perform different function. So tissue is a group of cells which perform similar function, which are similar in structure and perform same function. That group is called tissue. ಒಂದೇ ರೀತಿಯ ರಚನೆ ಹೊಂದಿದ the group of cells which are having the same, which are having similar structure. ಅವುಗಳಿಗೆ ಸ್ಟ್ರಕ್ಚರ್ ಸಿಮಿಲರ್ ಇದೆ, ಅವುಗಳ ರಚನೆ ಸೇಮ್ ಇದೆ, and which perform same function. That is called tissue. So tissue ಅನ್ನೋದನ್ನ ಅಥವಾ ಜೀವಕೋಶ ಅನ್ನೋದನ್ನ ನಾವು ಅಲ್ಲಿ ಡಿಫೈನ್ ಮಾಡಿದ್ವಿ. ವಾಟ್ ಈಸ್ ದ ಟಿಶ್ಯೂ ಅಥವಾ ಅಂಗಾಂಶ ಎಂದರೆ. ನೆಕ್ಸ್ಟ್, ವಾಟ್ ಈಸ್ ದ ಯುಟಿಲಿಟಿ ಆಫ್ ದ ಟಿಶ್ಯೂ ಇನ್ ದ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್? ಅಥವಾ ಈ ಬಹುಕೋಶ ಜೀವಿಗಳಲ್ಲಿ ಈ ಅಂಗಾಂಶದಿಂದ ಆದಂತಹ ಅನುಕೂಲ ಇದೆ. ಅಂದ್ರೆ ನಾನು ಹೇಳ್ತೇನೆ, ಈಗ ಚರ್ಮ ಅಂತ ಹೇಳಿದ್ರೆ ಅದರ ರಕ್ಷಣೆ, ದೇಹಕ್ಕೆ ರಕ್ಷಣೆ ಕೊಡ್ತದೆ. ಅದೆಲ್ಲಿರ್ಬೇಕು? ದೇಹದ ಹೊರಭಾಗದಲ್ಲಿದ್ದು. ಈಗ ಒಂದು ಕೋಟೆ ಗೋಡೆ ಇರ್ತದಲ್ಲ ಹಾಗೆ, ಅಥವಾ ಮನೆಯ ಗೋಡೆ ನಮ್ಗೆ ಹೇಗೆ ಸುರಕ್ಷತೆಯನ್ನು ಕೊಡ್ತದೆ, ಹಾಗೆ ನಮ್ಮ ದೇಹದ ಗೋಡೆ ಎಲ್ಲಿರ್ಬೇಕು? ಅದು ಹೊರಗಡೆ ಅಲ್ವಾ? ಅಲ್ಲಿ ಹೊರಗಡೆ ಇರುವ ಜೀವಕೋಶಗಳೆಲ್ಲ ಒಂದೇ ರೀತಿ ಹೀಗಿದ್ದಾವೆ, ಚಪ್ಪಟೆಯಾಗಿದ್ದಾವೆ, ಒತ್ತೊತ್ತಾಗಿ ಜೋಡಣೆ ಹೊಂದಿದೆ. ಒಂಥರ ನಾವು ನೆಲಕ್ಕೆ ಟೈಲ್ಸ್ ಜೋಡಿಸಿದ ಹಾಗೆ, ಮಧ್ಯ ಗ್ಯಾಪ್ ಇರಲ್ಲ. ಮತ್ತೆ ಅದು ಪ್ರೊಟೆಕ್ಷನ್ ಇನ್ ಫಂಕ್ಷನ್, ಅದು ನಮ್ಮ ದೇಹಕ್ಕೆ ರಕ್ಷಣೆಯನ್ನು ಕೊಡುತ್ತೆ. ಇವು ಒಂದು ಕಡೆ ಇರಬೇಕು, ಮತ್ತು ಅವು ಕೆಲಸ ಒಂದೇ
ಕೆಲಸ ಎನ್ನುವುದು ರಕ್ಷಣೆ. ಸೊ ಹಾಗಾದ್ರಿಂದ ದೇ ಕ್ಯಾನ್ ಡೂ ದಟ್ ವರ್ಕ್ more efficiently. That is the use of having tissue in the multicellular organism. ಅಂದರೆ ಬಹುಕೋಶ ಜೀವಿಗಳಲ್ಲಿ ಅಂಗಾಂಶ ಇರುವುದರಿಂದ ಆಗುವ ಉಪಯೋಗ ಏನು ಅಂತ ಕೇಳಿದ್ರೆ, ಆ ಅಂಗಾಂಶದ ಎಲ್ಲಾ ಜೀವಕೋಶಗಳು ಒಂದೇ ರಚನೆಯನ್ನು ಹೊಂದಿದ್ದಾರೆ ಮತ್ತು ಅವೆಲ್ಲ ಸೇರಿ ಒಂದು ಕೆಲಸವನ್ನು ಮಾಡ್ತವೆ. ಅವು ಜೀವನ ಪರ್ಯಂತ ಅದೇ ಕೆಲಸ ಮಾಡೋದ್ರಿಂದ ಆ ಕೆಲಸವನ್ನ ಬಹಳ ಸಮರ್ಥವಾಗಿ ನಡೆಸ್ತವೆ ಅನ್ನುವಂಥದ್ದು ಇದರ ಯೂಸ್ ಆಗಿದೆ. Then are plants and animals made up of different types of tissues? ಇನ್ನೊಂದು ಪ್ರಶ್ನೆ, ಸಸ್ಯದಲ್ಲಿ ಜೀವಕೋಶಗಳು ಪ್ರಾಣಿಯಲ್ಲಿ ಜೀವಕೋಶಗಳು ಒಂದೇ ರೀತಿ ಇರ್ತವ ಅಥವಾ ಅವುಗಳು ಬೇರೆ ರೀತಿ ಇರ್ತವ? ಬೇರೆ ರೀತಿ ಇದ್ದರೆ ಬೇರೆ ರೀತಿ ಹೇಗಿರ್ತವೆ, ಬೇರೆ ರೀತಿ ಯಾಕೆ ಇರಬೇಕು? ಸಿ, ಯು ನೋ ದ ಡಿಫರೆನ್ಸಸ್ ಬಿಟ್ವೀನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಸಸ್ಯಕ್ಕೂ ಮತ್ತು ಪ್ರಾಣಿಗೂ ವ್ಯತ್ಯಾಸ ತಮಗೆ ಗೊತ್ತಿದೆ. ಸಸ್ಯ ಚಲಿಸುವುದಿಲ್ಲ, ಇದ್ದಲ್ಲೇ ತನ್ನ ಆಹಾರವನ್ನು ತಾನು ತಯಾರಿಸಿಕೊಳ್ಳುತ್ತದೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ. ಬಟ್ see animals, they are moving here and there in search of food, for mating and for getting in search of food and for reproduction, and they are moving from one place to another place for getting shelter. ಅದು ಆಶ್ರಯಕ್ಕೋಸ್ಕರ ಇರಬಹುದು, ಆಹಾರಕ್ಕೋಸ್ಕರ ಇರಬಹುದು, ಅಥವಾ ಸಂತಾನ ಉತ್ಪತ್ತಿಗೆ ಇರಬಹುದು. ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸ್ತದೆ. ಅದು ಚಲಿಸುತ್ತೆ ಅಂತಾದ್ರೆ ಅದಕ್ಕೆ ಹೆಚ್ಚಿನ ಶಕ್ತಿ ಅವಶ್ಯಕತೆ ಇದೆ. ಅದೇ ಸಸ್ಯ, ನೀವು ನೋಡಿದಂತಹ ಒಂದು ಮರ ಎಷ್ಟು ವರ್ಷ ಅದು ಬದುಕಿತ್ತು ಅಷ್ಟು ವರ್ಷ ಒಂದೇ ಕಡೆ ಇರ್ತದೆ. ಹಾಗಾದ್ರೆ ಮೂವ್ಮೆಂಟ್ಸ್ ಇಲ್ವಾ? ಇದೆ. ವೆರಿ ವೆರಿ ವಾಟ್ ಇಸ್ ಕಾಲ್ಡ್ ಸ್ಮಾಲ್ ಮೂವ್ಮೆಂಟ್ಸ್. ಅದರಲ್ಲಿ ಬಹಳ ಚಿಕ್ಕ ಮೂವ್ಮೆಂಟ್ಗಳಿದ್ದಾವೆ. ಅಂದ್ರೆ ಗಾಳಿ ಬಂದಾಗ ಅದು ಸ್ವಲ್ಪ ಹೀಗೆ ಬಾಗುವಂಥದ್ದು, ಅಥವಾ ಫ್ಲವರ್ ಮೂವಿಂಗ್ ಟುವರ್ಡ್ ದ ಸನ್, ಸೂರ್ಯನ ಕಡೆಗೆ ಆ ಸೂರ್ಯಕಾಂತಿ ಹೂವು ಬಾಗೋದಿರುವುದು, ಅಥವಾ ಬೆಳಕಿನ ಕಡೆಗೆ ಸಸ್ಯ ಬಾಗುವುದಿರುವುದು. ಹೀಗೆ ಒಂದು ಸಣ್ಣ ಸ್ಲೈಟ್ ಮೂವ್ಮೆಂಟ್ಸ್. ಬಟ್ ಇನ್ ಕೇಸ್ ಆಫ್ ಅನಿಮಲ್ಸ್, ದ ಮೂವ್ಮೆಂಟ್ can be recognized easily. ಪ್ರಾಣಿಗಳ ಚಲನೆಯನ್ನ ಬಹಳ ಸುಲಭವಾಗಿ ನೀವು ಗುರುತಿಸಬಹುದು. ಒಂದು ಹಸುವನ್ನು ಗಮನಿಸ್ತಾ ಇದ್ರೆ, ಇಫ್ ಯು ಅಬ್ಸರ್ವ್ ದ ಕೌ ಫಾರ್ ಎನ್ ಅವರ್, 1 ಗಂಟೆ ಗಮನಿಸಿ ಆ ಹಸುವನ್ನ, ಇಟ್ ಈಸ್ ಮೂವಿಂಗ್ ಹಿಯರ್ ಅಂಡ್ ದೇರ್, ಅಲ್ಲಿ ಇಲ್ಲಿ ಸುತ್ತಾಡ್ತದೆ. ಯಾಕೆ? ಫಾರ್ ಗೆಟಿಂಗ್ ಫುಡ್, ಆಹಾರಕ್ಕೋಸ್ಕರ ಚಲಿಸ್ತದೆ. ಅದು ಮೇವಂತಿಂತ ಹೋಗ್ತವೆ ಅಲ್ವಾ? ಬಟ್ ಪ್ಲಾಂಟ್ಸ್, as they prepare their own food, they need not move from one place to another place. They are stationary, ಒಂದೇ ಕಡೆ ಇರ್ತವೆ, ಅಲ್ಲೇ ಆಹಾರ ತಯಾರು ಮಾಡ್ತಾರೆ. ಪ್ರಾಣಿಗಳ ಹಾಗಲ್ಲ. ಸೊ ದೇ ಆರ್ ಮೂವಿಂಗ್. ಸೊ ಹೀಗಾಗೋದ್ರಿಂದ ಸಸ್ಯದಲ್ಲಾದ್ರೆ ಏನಾಗುತ್ತೆ? ಟು ಪ್ರಿಪೇರ್ ಫುಡ್ ಬೈ ಫೋಟೋಸಿಂಥಸಿಸ್. ಅಲ್ಲಿ ಫೋಟೋಸಿಂಥಸಿಸ್ ಮಾಡಬೇಕು, ದ್ಯುತಿ ಸಂಶ್ಲೇಷಣೆಯನ್ನ ಸಸ್ಯ ಮಾಡಬೇಕು. ಆ ದ್ಯುತಿ ಸಂಶ್ಲೇಷಣೆ ಮಾಡುವಂತಹ ಸೆಲ್ಸ್ ಅಲ್ಲಿ ಏನಿರಬೇಕು? ಕ್ಲೋರೋಪ್ಲಾಸ್ಟ್. ಆ ಸೆಲ್ಸ್ ನಲ್ಲಿ ಕ್ಲೋರೋಪ್ಲಾಸ್ಟ್. ಬಟ್ ನಾವು ಆಹಾರ ತಯಾರಿಸ್ಕೊಳ್ಳೋಣ. ಅಂದ್ರೆ ನಾವು ನಮ್ಮ ದೇಹದಲ್ಲಿ ನಮ್ಗೆ ಹಸಿರು ಬಣ್ಣ ಇಲ್ಲ, ನಾವು ಸೂರ್ಯನ ಬೆಳಕಿನಲ್ಲಿ ನಿಂತ್ಕೊಂಡು ಇಂಗಾಲದ ಡೈಆಕ್ಸೈಡ್ ತಗೊಂಡು ನೀರನ್ನು ತಗೊಂಡು ನಮ್ಮ ಆಹಾರ ನಾವೇ ತಯಾರಿಸಿಕೊಳ್ಳಲಿಕ್ಕೆ ಆಗುದಿಲ್ಲ. ಬಿಕಾಸ್ ವಿ ಡೋಂಟ್ ಹ್ಯಾವ್ ಕ್ಲೋರೋಪ್ಲಾಸ್ಟ್ ಇಲ್ಲ. ಸೊ ನಾವೇನ್ ಮಾಡ್ತಾ ಇದ್ದೀವಿ? ಸೊ ವಿ ಆರ್ ಡಿಪೆಂಡಿಂಗ್ ಆನ್ ದ ಪ್ಲಾಂಟ್ಸ್ ಫಾರ್ ಆರ್ ಫುಡ್. ನಾವು ನಮ್ಮ ಆಹಾರಕ್ಕೋಸ್ಕರ ಸಸ್ಯವನ್ನು ಅವಲಂಬಿಸ್ತಾ ಇದ್ದೀವಿ. ಹಾಗಾಗಿ ನಮ್ಮ ದೇಹ ರಚನೆಯೇ ಬೇರೆ, ಸಸ್ಯದ ದೇಹ ರಚನೆಯೇ ಬೇರೆ. ಅವು ಆಹಾರ ತಯಾರಿಸಿಕೊಳ್ತವೆ, ನಾವು ಆಹಾರ ತಯಾರಿಸಿಕೊಳ್ಳಲ್ಲ. ನಾವು ಸಸ್ಯವನ್ನು ಆಶ್ರಯಿಸ್ಕೊಳ್ತೀವಿ. ಅವು ಚಲಿಸಲ್ಲ, ನಾವು ಚಲಿಸ್ತೀವಿ. So we cannot prepare our food by ourselves, but plant can. But
we are moving here and there in search of food, but they do not. We are moving for getting shelter, we are moving for getting protection, we are moving from one place to another place in search of food. So for these reasons we are moving. ಅದರಿಂದ ನಮ್ಮ ದೇಹದಲ್ಲಿ ಆ ಮೂವ್ಮೆಂಟ್ಗೆ ಬೇಕಾಗುವಂತಹ ಮಸಲ್ ಸೆಲ್ಸ್ ಇರಬೇಕು ಅಲ್ವಾ. ಮತ್ತೆ ಸಸ್ಯದಲ್ಲಿ ಅವು ಚಲಿಸದೇ ಇರೋದ್ರಿಂದ ಅವುಗಳ ಬಾಡಿಯಲ್ಲಿ ಮೂಳೆ ಇರುವ ಅವಶ್ಯಕತೆ ಇಲ್ಲ. ಸೊ ದೇ ಹ್ಯಾವ್ ಥಿಕ್ ಸೆಲ್ ವಾಲ್, ದಪ್ಪ ಸೆಲ್ ವಾಲ್ ಇದೆ. ಆ ಸೆಲ್ ವಾಲ್ ಏನಿದೆ, ದಪ್ಪ ಸೆಲ್ ವಾಲ್ ಇದ್ರೆ ಅದಕ್ಕೆ ಗಟ್ಟಿತನ ಕೊಡುತ್ತೆ. ಸೆಲ್ ವಾಲ್ ಅಂದ್ರೆ ಕೋಶ ಭಿತ್ತಿ, ದಪ್ಪ ಕೋಶ ಭಿತ್ತಿ ಇರೋದ್ರಿಂದ ಅವು ಬಹಳ ಆರಾಮಾಗಿ ಸ್ಟ್ರಾಂಗ್ ಆಗಿ. ನಮ್ಮಲ್ಲಿ ಮೂಳೆ ಇರೋದ್ರಿಂದ ನಮ್ಗೆ ಸೆಲ್ಸ್ ನಲ್ಲಿ ಆ ಸೆಲ್ ವಾಲ್ ಅನ್ನೋದು ಇರುವುದೇ ಇಲ್ಲ. ವಿ ಡೋಂಟ್ ಹ್ಯಾವ್ ಇಟ್. ಸೊ ಯಾಕೆ ಹೀಗೆ ಅಂತ ಹೇಳಿದ್ರೆ, ಅವರ್ ಬಾಡಿ ಪರ್ಫಾರ್ಮೆನ್ಸ್, ಅವರ್ ಬಾಡಿ ಫಂಕ್ಷನ್, ಅವರ್ ಲಿವಿಂಗ್ ಪ್ರೊಸೆಸಸ್ ಆರ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ದ ಲೈವ್ ಪ್ರೊಸೆಸಸ್ ಆಫ್ ದ ಪ್ಲಾಂಟ್ಸ್. ಸೊ their body structure is different, our body structure is different. So we have some special characters, they do not have it. So they have different tissues, we have different tissues. So tissue ಅಂದ್ರೆ ಏನು ಹಾಗಾದ್ರೆ, ಟಿಶ್ಯೂ ಅಂದ್ರೆ ಸಿಂಪಲ್ ಆಗಿ ಇಷ್ಟಾರ್ಥ, ಇಟ್ ಈಸ್ ಎ ಗ್ರೂಪ್ ಆಫ್ ಸೆಲ್. ಇದು ಜೀವಕೋಶಗಳ ಗುಂಪಿಗೆ ಅಂಗಾಂಶ ಅಂತ ಹೇಳ್ತೀವಿ. ಅಂಗಾಂಶಗಳು ಅಂತ ಹೇಳಿದ್ರೆ ಏನು, ಜೀವಕೋಶಗಳ ಗುಂಪು. ಆ ಜೀವಕೋಶಗಳು ಹೇಗಿರ್ಬೇಕು, ದೇ ಆರ್ ಹ್ಯಾವಿಂಗ್ ಸಿಮಿಲರ್ ಸ್ಟ್ರಕ್ಚರ್, ಒಂದೇ ರೀತಿಯ ರಚನೆ ಹೊಂದಿರಬೇಕು. ದೇ ಪರ್ಫಾರ್ಮ್ ಡೆಫಿನೆಟ್ ಫಂಕ್ಷನ್, ಅವು ಒಂದು ನಿರ್ದಿಷ್ಟ ಕೆಲಸವನ್ನ ಮಾಡುವಂತೆ ಇರಬೇಕು. ನಿರ್ದಿಷ್ಟ ಕೆಲಸವನ್ನ ಮಾಡ್ತಾ ಇರ್ತವೆ, ನೋಡ್ಲಿಕ್ಕೆ ಒಂದೇ ತರ ಇರ್ತವೆ, ಅವೆಲ್ಲೂ ಒಟ್ಟುಗೂಡಿದವೆ, ಆಗ ಅಂಗಾಂಶ. ಸೊ ಟಿಶ್ಯೂ ಈಸ್ ಎ ಗ್ರೂಪ್ ಆಫ್ ಸೆಲ್. It is a group of cells which are having similar structure. ನೋಡ್ಲಿಕ್ಕೆ ಒಂದೇ ರೀತಿಯ ರಚನೆ ಹೊಂದಿದ ಜೀವಕೋಶಗಳ ಗುಂಪು. They perform a definite function. ಅವೆಲ್ಲವೂ ಕೂಡ ಒಂದೇ ನಿರ್ದಿಷ್ಟ ಕೆಲಸವನ್ನು ಮಾಡ್ತಾ ಇದ್ರೆ, that is called tissue. ಅದನ್ನು ನಾವು ಟಿಶ್ಯೂ ಅಂತ ಕರಿತೀವಿ. ಈಗ ನಮ್ಗೆ ಗೊತ್ತಾಯ್ತು ಪ್ಲಾಂಟ್ ನಲ್ಲಿ ಟಿಶ್ಯೂ ಬೇರೆ, ಅನಿಮಲ್ ನಲ್ಲಿ ಟಿಶ್ಯೂ ಬೇರೆ. ಸೊ ಫಸ್ಟ್ ಲೆಟ್ ಅಸ್ ಸ್ಟಡಿ ದ ಪ್ಲಾಂಟ್ ಟಿಶ್ಯೂ. ನಮ್ಗೆ ಈಗ ಗೊತ್ತಾಗಿದೆ ಈ ಸಸ್ಯ ಅಂಗಾಂಶ ಬೇರೆ, ಪ್ರಾಣಿ ಅಂಗಾಂಶ ಬೇರೆ ಅಂತ. ನಾನು ಇಂಟ್ರೊಡಕ್ಷನ್ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆ. ಈಗ ನಾವು ನೆಕ್ಸ್ಟ್ ನಾವು ಪಾಯಿಂಟ್ ಹೋಗೋಣ. ನಾವು ಏನು ಅಭ್ಯಾಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಪ್ಲಾಂಟ್ ಟಿಶ್ಯೂ ಅಭ್ಯಾಸ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಪ್ಲಾಂಟ್ ಟಿಶ್ಯೂ. ನೆಕ್ಸ್ಟ್ ಅವರ್ ಹೆಡಿಂಗ್ ಈಸ್ ಪ್ಲಾಂಟ್ ಟಿಶ್ಯೂ ಅಥವಾ ಸಸ್ಯ ಅಂಗಾಂಶ. ಏನಂತ ಕರಿತೀವಿ, ಸಸ್ಯ ಅಂಗಾಂಶ. ಸಸ್ಯ ಅಂಗಾಂಶ. ಸೊ ಸಸ್ಯದ ದೇಹವನ್ನು ನೀವು ಗಮನಿಸಿದ್ರಿ, ಅದು ನಮ್ಮಷ್ಟು ಆಕ್ಟಿವಿಟೀಸ್ ಮಾಡಲ್ಲ, ನಮ್ಮಷ್ಟು ಚುರುಕಾಗಿಲ್ಲ. ಸೊ ಅದರ ಬಾಡಿಯಲ್ಲಿ ನಮ್ಮಲ್ಲಿರುವಂತಹ ಎಲ್ಲ ಆಕ್ಟಿವಿಟೀಸ್ಗಳು ಇಲ್ಲ. ಸಿ ವಿ ಹ್ಯಾವ್ ಐ, ವಿ ಕ್ಯಾನ್ ಸಿ, ಅಂತಹ ಕಣ್ಣು ಅದಕ್ಕಿಲ್ಲ. ವಿ ಹ್ಯಾವ್ ನೋಸ್ ಟು ಸ್ಮೆಲ್, ನಮಗೆ ಮೂಗಿದೆ ವಾಸನೆ ನೋಡ್ಲಿಕ್ಕೆ, ಅದಕ್ಕದಿಲ್ಲ. ವಿ ಹ್ಯಾವ್ ಮೌತ್ ಟು ಟೇಕ್ ದ ಫುಡ್ ಇನ್, ಆಹಾರ ಒಳಗೆ ತೆಗೆದುಕೊಳ್ಳಲಿಕ್ಕೆ ನಮ್ಮ ಹತ್ರ ಬಾಯಿ ಇದೆ, ಅದರ. ವಿ ಹ್ಯಾವ್ ಹಾರ್ಟ್ ಟು ಪಂಪ್ ಬ್ಲಡ್, ದೇ ಡೋಂಟ್ ಹ್ಯಾವ್. ನಮ್ಮ ಹತ್ರ ಹೃದಯ ಇದೆ, ಅವ್ರ ಹತ್ರ ಹೃದಯ ಇಲ್ಲ. ನಮ್ಮ ಹತ್ರ ಜಠರ, ಕರುಳು ಅವೆಲ್ಲ ಇದೆ, ಸ್ಟೊಮಕ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಲಿವರ್, ಈಸೋಫೇಗಸ್, ಸ್ಟೊಮಕ್, ಏನೇನೋ ಇದೆ, ಬಟ್ ದೇ ಡೋಂಟ್ ಹ್ಯಾವ್. ಸೊ ವಿ ಹ್ಯಾವ್ ಕಿಡ್ನೀಸ್, ದೇ ಡೋಂಟ್ ಹ್ಯಾವ್. ನಮ್ಮ ಹತ್ರ ಕಿಡ್ನಿ ಇದೆ, ಮೂತ್ರಪಿಂಡ ಇದೆ, ಅವುಗಳಲ್ಲಿ ಮೂತ್ರಪಿಂಡ ಇದೆ. ನಾವು ವೇಸ್ಟ್ ಅನ್ನೆಲ್ಲ ಫಿಲ್ಟರ್ ಮಾಡಿ ಕಿಡ್ನಿಯಿಂದ ಮೂತ್ರ ರೂಪದಲ್ಲಿ ಹೊರ ಹಾಕ್ತೀವಿ. ಅವು ಏನ್ ಮಾಡ್ತವೆ, ವೇಸ್ಟ್ ಅನ್ನೆಲ್ಲ ಎಲೆಯಲ್ಲಿ ಸಂಗ್ರಹಿಸಿ ಎಲೆ ಮುದಿಯಾದಾಗ ಕಳಚಿ ಬಿದ್ದು ಹೋಗ್ತವೆ. ವೇಸ್ಟ್ ಮೆಟೀರಿಯಲ್ ಅವು ಆ ರೀತಿ ಹೊರ ಹಾಕ್ತವೆ. ಸಿ there's a lot of physiological differences between plants and animals. ಅದರಿಂದ ಶರೀರಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಸ್ಯ ಮತ್ತು ಪ್ರಾಣಿಗಳಿಗೆ ಬಹಳ ವೈವಿಧ್ಯವಾದಂತಹ ವ್ಯವಸ್ಥೆ ಇದೆ. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಸಸ್ಯದ ಅಂಗಾಂಶವನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ಸಸ್ಯದ ಅಂಗಾಂಶದಲ್ಲಿ ಮೇಜರ್ ಆಗಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಬರ್ತದೆ.
ಫಸ್ಟ್ ಟೈಪ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಫಸ್ಟ್ ಟೈಪ್ ಅಥವಾ ಮೆರಿಸ್ಟೆಮ್ ಅಂತ ಹೇಳ್ತೀವಿ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಹೇಳ್ತೀವಿ. ಟಿಶ್ಯೂ ಇದನ್ನು ಕನ್ನಡದಲ್ಲಿ ವರ್ಧನ ಅಂಗಾಂಶ. ವರ್ಧನ ಅಂಗಾಂಶ. ವರ್ಧನೆ ಅಂದ್ರೆ ಏನು? ವರ್ಧನೆ ಅಂತ ಹೇಳಿದ್ರೆ ಹೇಳ್ಬೋದಾ? ವರ್ಧನೆ ಅಂತ ಹೇಳಿದ್ರೆ ವೃದ್ಧಿ, ವರ್ಧನೆ, ಅಭಿವೃದ್ಧಿ ಹಾಗೆ ಅಭಿವೃದ್ಧಿ, ವರ್ಧನೆ ಅನ್ನುವಂಥದ್ದು ಅರ್ಥ ಗೊತ್ತಿದೆಯಾ? ಓಕೆ. ವರ್ಧನೆ ಅಂತ ಹೇಳಿದ್ರೆ ಹೆಚ್ಚಾಗುವುದು, ಬೆಳವಣಿಗೆ ಅಂತ. ವರ್ಧನೆ ಅಂದ್ರೆ ಏನಂತ? ಬೆಳವಣಿಗೆ ಅಂತ. ಸೊ ಎಲ್ಲಿ ಸಸ್ಯ ಬೆಳೆಯುತ್ತೋ ಅಲ್ಲಿ ಇರುವಂತಹ ಜೀವಕೋಶಗಳಿಗೆ ವರ್ಧನ ಅಂಗಾಂಶದ ಜೀವಕೋಶಗಳು. ಸಾಮಾನ್ಯವಾಗಿ ಸಸ್ಯ ಎಲ್ಲಿ ಬೆಳೆಯುತ್ತೆ? ಸಸ್ಯವು ಅಲ್ಲಿ ನಿಮ್ಮ ಬುಕ್ ನಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ, ಜೆರಾಕ್ಸ್ ನಲ್ಲಿ. ಇದು ನಾವು ಏನ್ ಮಾಡ್ತೀವಿ? ಅಪೆಕ್ಸ್ ಅಂತ ಕರೀತೀವಿ. ಅಪೆಕ್ಸ್ ಅಥವಾ ಶೂಟ್ ಟಿಪ್ ಅಂತ ಕರೀತೀವಿ. ಶೂಟ್ ಟಿಪ್ ಅಥವಾ ಸ್ಟೆಮ್ ಟಿಪ್ ಅಂತ. ಸ್ಟೆಮ್ ಟಿಪ್ ಅಥವಾ ಕಾಂಡದ ತುದಿ ಅಂತ ಕರೀತೀವಿ. ಕಾಂಡದ ತುದಿ. ಈ ಕಾಂಡದ ತುದಿಯಲ್ಲಿ ಇಲ್ಲಿ ಚಿಗುರು ಅಂತ ಹೇಳ್ತೀರಲ್ಲ, ಎಲ್ಲ ಸಸ್ಯದಲ್ಲಿ ಚಿಗುರನ್ನು ನೀವು ನೋಡಿದ್ರಿ. ಆ ಚಿಗುರಿನ ಜೀವಕೋಶಗಳು ಇರುತ್ತವೆ. ಇದಕ್ಕೆ ಈ ಜೀವಕೋಶಗಳಿಗೆ ಬರೀ ಒಂದೇ ರೀತಿ ರಚನೆ. ಇವುಗಳಿಗೆ ಭಾರಿ ವಿಶೇಷ ಏನಿಲ್ಲ. ಎಲ್ಲ ವೃತ್ತಾಕಾರದ ಅಥವಾ ಗೋಳಾಕಾರದ ಜೀವಕೋಶಗಳು. ಸೊ ಇದು ಚಿಗುರು ಸಸ್ಯ. ಸೊ ಇಲ್ಲಿರುವಂತಹ ಸೆಲ್ಸ್ ಗಳನ್ನು ನಾವೇನು ಕರಿತೀವಿ? ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. So what is meristematic tissue? Meristematic tissue is a group of cells which are dividing continuously. ಈ ಜೀವಕೋಶಗಳು ನಿರಂತರವಾಗಿ ಎಡೆಬಿಡದೆ ಯಾವತ್ತಿಗೂ ಅವು ತಮ್ಮ ಜೀವಕೋಶವನ್ನ ಸಂಖ್ಯೆಯನ್ನ ಜಾಸ್ತಿ ಮಾಡುತ್ತಾರೆ, ನಿಲ್ಲಿಸಿಲ್ಲ. So these cells are in continuous division. ಇಲ್ಲಿಯ ಜೀವಕೋಶಗಳು ಪ್ರತಿ ಸೆಕೆಂಡಿಗೂ ಕೂಡ ಒಂದು ಜೀವಕೋಶ ಇರೋದು 2 ಆಗತ್ತೆ, 2 ಇರೋದು 4 ಆಗತ್ತೆ, 4 ಇರೋದು 8 ಆಗತ್ತೆ, 8 ಇರೋದು 16 ಆಗತ್ತೆ. ಸಂಖ್ಯೆ ಜಾಸ್ತಿ ಮಾಡ್ತಾ ಹೋಗುತ್ತೆ. ಆದ್ರಿಂದ ಸಸ್ಯದ ಬೆಳವಣಿಗೆ ನಡೆಯೋದು ಇಲ್ಲಿ, ಅಥವಾ ಬೆಳವಣಿಗೆ ನಡೆಯೋದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂನ ಮೊದಲ ಕಾರ್ಯ. ಸೊ ವರ್ಧನ ಅಂಗಾಂಶದ ಮೊದಲ ಕಾರ್ಯ ಯಾವುದು? ವರ್ಧನ ಅಂಗಾಂಶದ ಪ್ರಮುಖ ಕಾರ್ಯ ಅಂದ್ರೆ ಸಸ್ಯದ ಬೆಳವಣಿಗೆ. ಹೇಗೆ ಮಾಡ್ತದೆ ಅಂತಂದ್ರೆ, these cells are having the capacity of cell division. ಇಲ್ಲಿಯ ಜೀವಕೋಶಗಳಿಗೆ ಕೋಶ ವಿಭಜನೆ ಹೊಂದುವಂತಹ ಸಾಮರ್ಥ್ಯ ಇದೆ. The cells that are present in the meristematic tissue, the cells are having the power of cell division. ಈ ಜೀವಕೋಶಗಳಿಗೆ ನಿರಂತರ ಮರಿ ಹಾಕ್ತಾರೆ. ಜೀವಕೋಶ ದೊಡ್ಡದಾಯ್ತು, ಡಿವೈಡ್ ಆಯ್ತು, 2 ಜೀವಕೋಶ ಆಯ್ತು. ಆ 2 ಜೀವಕೋಶಗಳು ಆಹಾರವನ್ನು ತೆಗೆದುಕೊಂಡು ದೊಡ್ಡವಾದ ಮತ್ತೆ ಅವು ಡಿವೈಡ್ ಆಯ್ತು. ಸೊ ಜೀವಕೋಶಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋದ್ರೆ ಅದನ್ನು ನಾವು ಬೆಳವಣಿಗೆ, ಗ್ರೋತ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅದರ್ವೈಸ್ ಕಾಲ್ಡ್ ಗ್ರೋತ್ ಟಿಶ್ಯೂ. ಇದನ್ನ ಬೆಳವಣಿಗೆಯ ಅಂಗಾಂಶ ಅಂತ ಕೂಡ ಕರಿತೀವಿ. ಸೊ ಸಸ್ಯದಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಹೇಳುವಾಗ ಇಟ್ ಇಸ್ ಗ್ರೋತ್ ಟಿಶ್ಯೂ ಅಂತ ಹೇಳ್ತೀವಿ, ಅಥವಾ ಇದು ಬೆಳವಣಿಗೆಯ ಅಂಗಾಂಶ ಅಂತ ಕರಿತೀವಿ. ವೈ ಡು ವಿ ಕಾಲ್ ದಿಸ್? ಇದನ್ನ ಯಾಕೆ ಹಂಗೆ ಕರಿತೀವಿ ಅಂದ್ರೆ, ದಿಸ್ ಇಸ್ ದ ಟಿಶ್ಯೂ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಗ್ರೋತ್ ಆಫ್ ದ ಪ್ಲಾಂಟ್. ಸಸ್ಯದ ಬೆಳವಣಿಗೆಗೆ ಕಾರಣವಾದಂತಹ ಜೀವಕೋಶಗಳ ಗುಂಪು ಇದಾಗಿರೋದ್ರಿಂದ ನಾವು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅನ್ನು ಗ್ರೋತ್ ಟಿಶ್ಯೂ ಅಂತ ಕರಿತೀವಿ. ಸೊ ವಾಟ್ ಈಸ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತಿದೆ. ಓಕೆ, ಪ್ರಶ್ನೆ ಕೇಳ್ತಾ ಇದ್ರಾ? ಕೇಳಿ, ಪ್ರಶ್ನೆ ಇದೆಯಾ? ಓಕೆ, ಶಾಲೆ ಬ್ರೇಕ್ ಆಗ್ತಿದೆ. ವಾಯ್ಸ್ ಬ್ರೇಕ್ ಆಗ್ತಿದ್ಯಾ ಈಗ? ವಾಯ್ಸ್ ಬ್ರೇಕ್ ಆಗ್ತಿದ್ಯಾ ಈಗ?
No, sir. ಈಗ ಕ್ಲಿಯರ್ ಇದೆಯಾ? Yes, sir. ಸರಿ. Yes, sir. Yes, sir. ಈಗ ನೋಡಿ, ವಾಟ್ ಈಸ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಥವಾ ವರ್ಧನ ಅಂಗಾಂಶ ಎಂದರೇನು ಅಂತ ಇದೆ. ವರ್ಧನ ಅಂಗಾಂಶ ಅನ್ನುವಂಥದ್ದು ಪ್ಲಾಂಟ್ ಟಿಶ್ಯೂ. ಪ್ಲಾಂಟ್ ಟಿಶ್ಯೂ ಅಂದ್ರೆ ಸಸ್ಯದ ಅಂಗಾಂಶ. ಇದು ಸಸ್ಯದ ಅಂಗಾಂಶವಾಗಿದೆ. ಪ್ಲಾಂಟ್ ಟಿಶ್ಯೂ ವಿಚ್ ಇಸ್ ಮೆಂಟ್ ಫಾರ್ ಗ್ರೋತ್ ಅಂತಿದೆ. ಓಕೆ, ಈಗ ವಾಯ್ಸ್ ಕ್ಲಿಯರ್ ಇದೆಯಾ? Yes, sir. Yes, sir. Yes, sir. Yes, sir. ಓಕೆ. Yes, sir. ಸೊ ನಾನು ಹಾಗಾದ್ರೆ ಹತ್ರ ಕೂತ್ಕೊಳ್ತೀನಿ. ಓಕೆ, ನನ್ನ ಬೋರ್ಡ್ ವರ್ಕ್ ಎಕ್ಸಾಮ್ ಮುಗಿದಿದೆ. ಸೊ ನೋಡ್ತೀನಿ, ಆಯ್ತಾ? ಪ್ಲಾಂಟ್ ಟಿಶ್ಯೂ ವಿಚ್ ಇಸ್ ಮೆಂಟ್ ಓನ್ಲಿ ಫಾರ್ ಗ್ರೋತ್ ಈಸ್ ಕಾಲ್ಡ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಹೇಳ್ತೀವಿ. ಅಂದ್ರೆ ಸಸ್ಯದ ಬೆಳವಣಿಗೆಗೆ ಸೀಮಿತವಾದಂತಹ ಜೀವಕೋಶಗಳನ್ನು ಗುಂಪಿಗೆ ನಾವು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಕರಿತೀವಿ. ಅಥವಾ ಪ್ಲಾಂಟ್ ಟಿಶ್ಯೂ ಇನ್ ವಿಚ್ ಸೆಲ್ ಡಿವಿಷನ್ ಟೇಕ್ಸ್ ಪ್ಲೇಸ್ ಕಂಟಿನ್ಯೂಸ್ಲಿ. ಯಾವ ಜೀವಕೋಶಗಳಲ್ಲಿ ನಿರಂತರವಾಗಿ ಕೋಶ ವಿಭಜನೆ ನಡೀತದೋ ಅಂತಹ ಜೀವಕೋಶಗಳನ್ನ ನಾವು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಕರಿತೀವಿ, ಅಥವಾ ವರ್ಧನ ಅಂಗಾಂಶ ಅಂತ ಕರಿತೀವಿ. ವರ್ಧನ ಅಂಗಾಂಶದ ಜೀವಕೋಶಗಳು ಅಂದ್ರೇನು? ಯಾವ ಜೀವಕೋಶಗಳು ನಿರಂತರವಾಗಿ ವಿಭಜನೆಗೆ ಒಳಪಡ್ತವೋ ಅದನ್ನ ವರ್ಧನ ಅಂಗಾಂಶದ ಜೀವಕೋಶಗಳು ಅಂತ ಕರಿತೀವಿ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳುವುದಾದ್ರೆ, ಸಸ್ಯದ ದೇಹದಲ್ಲಿ ಬೆಳವಣಿಗೆಗೆ ಕಾರಣವಾದಂತಹ ಜೀವಕೋಶಗಳನ್ನು ಕೂಡ ನಾವು ವರ್ಧನ ಅಂಗಾಂಶದ ಜೀವಕೋಶಗಳು ಅಂತ ಕರಿತೀವಿ. ಮತ್ತೆ ನೆಕ್ಸ್ಟ್, ವೇರ್ ಆರ್ ದ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಲೊಕೇಟೆಡ್ ಇನ್ ದ ಬಾಡಿ, ಪ್ಲಾಂಟ್ ಬಾಡಿ ಅಂತಿದೆ. ಅಂದ್ರೆ ವರ್ಧನ ಅಂಗಾಂಶದ ಜೀವಕೋಶಗಳು ಸಸ್ಯದ ಯಾವ ಭಾಗದಲ್ಲಿ ಕಂಡು ಬರುತ್ತದೆ? ಸಸ್ಯದ ಯಾವ ಭಾಗದಲ್ಲಿ ಕಂಡು ಬರುತ್ತದೆ? ನಿಮಗೆ ಗೊತ್ತಿದೆ, ಸಸ್ಯದಲ್ಲಿ ಎಲ್ಲಿ ಬೆಳವಣಿಗೆ ನಡೆಯುತ್ತೋ ಅಲ್ಲಿ ಈ ಅಂಗಾಂಶ ಕಂಡು ಬರುತ್ತದೆ. ಸಸ್ಯದಲ್ಲಿ ಬೆಳವಣಿಗೆ ಎಲ್ಲಿ ಕಂಡು ಬರುತ್ತೆ? ಯಾವ ಭಾಗದಲ್ಲಿ ಕಂಡು ಬರುತ್ತದೆ? ಕಾಂಡದ ಚಿಗುರು ಭಾಗದಲ್ಲಿ ಕಂಡು ಬರುತ್ತದೆ ಅಲ್ವಾ? ಚಿಗುರಿನಲ್ಲಿ ಬೆಳವಣಿಗೆ ಇದೆ. ಇನ್ನು ಬೇರಿನ ತುದಿ, ಕಾಂಡದ ತುದಿ, ಬೇರಿನ ತುದಿ, ಆಮೇಲೆ ಚಿಗುರು ಯಾವುದು? ಮೊಗ್ಗು ಭಾಗದಲ್ಲಿ, ಅಥವಾ ಎಲೆಯ ಚಿಕ್ಕ ಬಡ್ಡೇನಿದೆಯೋ ಅಲ್ಲಿ ನಡೀತದೆ. ಸೊ ದೀಸ್ ಆರ್ ದ ಪಾರ್ಟ್ಸ್ ವೇರ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಈಸ್ ಲೊಕೇಟೆಡ್. ವರ್ಧನ ಅಂಗಾಂಶದ ಜೀವಕೋಶಗಳು ಇಲ್ಲಿವೆ. ಎಲ್ಲಿವೆ? ಶೂಟ್ ಟಿಪ್ ಅಲ್ಲಿದೆ ನೋಡಿ. ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಲೊಕೇಟೆಡ್ ಇನ್ ದ ಸ್ಟೆಮ್ ಅಪೆಕ್ಸ್. ಅಪೆಕ್ಸ್ ಅಂದ್ರೆ ತುದಿ ಅಂತ. ತುದಿ, ಅಪೆಕ್ಸ್ ಅಂದ್ರೆ ತುದಿ. ಸ್ಟೆಮ್ಮಿನ ತುದಿಯಲ್ಲಿದೆ. ಇಟ್ ಈಸ್ ಪ್ರೆಸೆಂಟ್ ಇನ್ ದ ರೂಟ್ ಟಿಪ್. ಇದೆಲ್ಲಿದೆ? ಬೇರಿನ ತುದಿಯಲ್ಲಿದೆ. ಅಂಡ್ ಇಟ್ ಈಸ್ ಇನ್ ದ ಬಡ್ಸ್. ಬಡ್ಸ್ ಅಂದ್ರೆ ಮೊಗ್ಗುಗಳು. ಸೊ ಮೊಗ್ಗಿನ ಭಾಗದಲ್ಲಿದೆ, ಬೇರಿನ ತುದಿಯಲ್ಲಿದೆ, ಮತ್ತು ಇನ್ನೆಲ್ಲಿದೆ? ಕಾಂಡದ ಅಪೆಕ್ಸ್ ನಲ್ಲಿ ಕಂಡು ಬರ್ತದೆ. ಸೊ ಈಗ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಥವಾ ವರ್ಧನ ಅಂಗಾಂಶದ ಜೀವಕೋಶಗಳು ಅವು ಎಲ್ಲಿದ್ದಾವೆ ಅದರ ಆಧಾರದ ಮೇಲೆ ಅವುಗಳನ್ನ 3 ಗುಂಪು ಮಾಡ್ತೇವೆ. ಎಪಿಕಲ್ ಮೆರಿಸ್ಟೆಮ್ ಅಂದ್ರೆ ಚಿಗುರಿನ ಭಾಗದಲ್ಲಿ, ನಾನು ವಾಯ್ಸ್ ಬ್ರೇಕ್ ಆದ್ರೆ ಹೇಳಬೇಕು, ಚಿಗುರಿನ ಭಾಗದಲ್ಲಿ ಅಂದ್ರೆ ಈ ಕಾಂಡದ ತುದಿ ಇದೆಯಲ್ಲ, ಅಪೆಕ್ಸ್. ವಾಯ್ಸ್ ಬ್ರೇಕ್ ಆಗ್ತಿದ್ಯಾ? No, sir. No, sir. ಸೊ ಅಪೆಕ್ಸ್ ಆಫ್ ದ ಸ್ಟೆಮ್, ಸ್ಟೆಮ್ಮಿನ ಅಪೆಕ್ಸ್ ನಲ್ಲಿ, ಅಪೆಕ್ಸ್ ಅಂದ್ರೆ ತುದಿ, ತುಟ್ಟ ತುದಿಯಲ್ಲಿ ಕಂಡ್ರೆ ಅದನ್ನ ನಾವೇನಂತ ಕರಿತೀವಿ? ಎಪಿಕಲ್ ಮೆರಿಸ್ಟೆಮ್ ಅಂತೀವಿ. ಕನ್ನಡದಲ್ಲಿ ಅದನ್ನ ತುದಿ ವರ್ಧನ ಅಂಗಾಂಶ ಅಂತ ಕರಿತೀವಿ. ಅಪೆಕ್ಸ್ ಅಂದ್ರೆ ತುದಿ ಅನ್ನೋದು ನಮ್ಗೆ ಗೊತ್ತಿದೆ. ತುದಿ ವರ್ಧನ ಅಂಗಾಂಶ ಅಂತ ಕರಿತೀವಿ. ಇನ್ನು ಎಲ್ಲಾದ್ರೂ ಈ ಏನು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಏನಿದೆಯೋ ಆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಈ ಸೈಡ್ ನಲ್ಲಿ, ಕಾಂಡದ ಸೈಡ್ ನಲ್ಲಿ ಇದೆ. ಈ ಸೈಡ್ಗೆ ನಾವು ಲ್ಯಾಟರಲ್ ಅಂತೀವಿ. ಲ್ಯಾಟರಲ್ ಮೆರಿಸ್ಟೆಮ್ ಅಂತ ಕರಿತೀವಿ. ಅಥವಾ ಅದನ್ನ ಪಾರ್ಶ್ವ ಅಂತ, ಕನ್ನಡದಲ್ಲಿ ಏನ್ ಕರಿತೀವಿ? ಪಾರ್ಶ್ವ ಅಂತ ಕರಿತೀವಿ. ಪಾರ್ಶ್ವ ಅಥವಾ ಲ್ಯಾಟರಲ್ ಅಂತ ಕರಿತೀವಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಇದು
ತುದಿಯಲ್ಲಿದ್ರೆ ಇದನ್ನ ಎಪಿಕಲ್ ಮೆರಿಸ್ಟೆಮ್ ಅಂತ ಕರಿತೀವಿ. ಸೈಡ್ ನಲ್ಲಿ ಇದ್ರೆ ಲ್ಯಾಟರಲ್ ಮೆರಿಸ್ಟೆಮ್ ಅಂತ ಕರಿತೀವಿ ಅಥವಾ ಪಾರ್ಶ್ವ ವರ್ಧನ ಅಂಗಾಂಶ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಮೂರನೇ ಟೈಪ್ ಇದೆ. ಆ ಮೂರನೇ ಟೈಪ್ ಅಂದ್ರೆ ಇಂಟರ್ ಕ್ಯಾಲರಿ ಮೆರಿಸ್ಟೆಮ್. ಇಂಟರ್ ಕ್ಯಾಲರಿ ಮೆರಿಸ್ಟೆಮ್ ಅಥವಾ ಅಂತರ್ಗಿಂಡು ವರ್ಧನ ಅಂಗಾಂಶ. ನಿಮಗೆ ಗಣ್ಣು ಅಂತ ಗೊತ್ತಿದೆ ಅಲ್ವಾ? ಕಾಂಡದಲ್ಲಿ ಗಣ್ಣು ಅಂತ ಇರ್ತೀವಿ, ಕಬ್ಬಿನಲ್ಲಿ ಗಣ್ಣು ಅಂತ ಗೊತ್ತಿದೆಯಾ? ಗೊತ್ತಿದೆಯಾ? ಇದು ಗಣ್ಣು, ಗಿಣ್ಣು ಅಂತ ಹೇಳ್ತಾರೆ. ಈ ಎರಡು ಗಿಣ್ಣಿನ ಮಧ್ಯದಲ್ಲಿ ಇರುತ್ತೆ, ಇದನ್ನ ಅಂತರ್ಗಿಣ್ಣು ಅಂತ ಹೇಳ್ತಾರೆ. ಸೊ ವರ್ಧನಾಂಗಾಂಶದ ಜೀವಕೋಶಗಳು ಇಲ್ಲಿ. ಸೊ ದೀಸ್ ಆರ್ ಕಾಲ್ಡ್ ನೋಡ್ಸ್. ಇಂಟರ್ನೋಡಲ್ ರೀಜನ್. ಇಂಟರ್ನೋಡಲ್ ರೀಜನ್ ಅಂದ್ರೆ so that is called intercalary ಮೆರಿಸ್ಟೆಮ್ ಅಂತ ಕರೀತೀವಿ. ಸೊ ಇದು ಮೂರು ರೀತಿಯ ಮೆರಿಸ್ಟೆಮ್ಗಳು. ಸೆಲ್ಸ್ ಎಲ್ಲ ಒಂದೇ ತರ ಇದೆ. ಸೆಲ್ಸ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಸೆಲ್ಸ್ ಏನಿದೆಯೋ ಅವೆಲ್ಲ ಒಂದೇ ರೀತಿ ಇದೆ. ಅದೇನಾದ್ರೂ ಅಪೆಕ್ಸ್ ಅಲ್ಲಿ ಇದ್ರೆ ಅದನ್ನ ಎಪಿಕಲ್ ಮೆರಿಸ್ಟೆಮ್ ಅಂತ ಕರಿತೀವಿ. ಅದು ಲ್ಯಾಟ್ರಲ್ ಸೈಡ್ ನಲ್ಲಿ ಇದೆ. ಲ್ಯಾಟ್ರಲ್ ಅಂದ್ರೆ ಸೈಡ್ ಅಂತ. ಸೈಡ್ ನಲ್ಲಿ ಇದ್ರೆ ಅದನ್ನ ಏನಂತ ಕರಿತೀವಿ? ಲ್ಯಾಟರಲ್ ಮೆರಿಸ್ಟೆಮ್ ಅಂತ ಹೇಳಿ ಕರಿತೀವಿ. ಏನಾದ್ರೂ ಅದು ಇಂಟರ್ನೋಡ್ ರೀಜನ್ ಅಲ್ಲಿ ಇದ್ರೆ ದಟ್ ಈಸ್ ಕಾಲ್ಡ್ ಇಂಟರ್ ಕ್ಯಾಲರಿ ಮೆರಿಸ್ಟೆಮ್ ಅಂತ ಕರಿತೀವಿ. ಸೊ ಯಾರೋ ಆನ್ ಇಟ್ಕೊಂಡಿದ್ರಿ, ಸ್ಪೀಕರ್ ಆನ್ ಇಟ್ಕೊಂಡು ಡಿಸ್ಟರ್ಬ್ ಆಗ್ತಾ ಇದೆ. ಯಾರು ಅಂತ ಗೊತ್ತಾಗ್ಲಿಲ್ಲ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ. ನೀವು ಬೇಕು ಅಂತ ಮಾಡಿರಲ್ಲ, ಕೆಲವು ಸರಿ ಮಿಸ್ ಆಗಿರುತ್ತೆ. ಹಾಗಿದ್ರೆ ಮ್ಯೂಟ್ ಮಾಡ್ಕೊಳ್ಳಿ, ಆಯ್ತಾ? ಸೊ ಈಗ ಕನ್ನಡದಲ್ಲಿ ಹೇಳೋದಾದ್ರೆ ಸಸ್ಯದ ತುದಿ ಭಾಗದಲ್ಲಿ ಚಿಗುರಿನಲ್ಲಿ ಎಲ್ಲಾದ್ರೂ ವರ್ಧನ ಅಂಗಾಂಶದ ಜೀವಕೋಶ ಇದ್ರೆ ಅದು ತುದಿ ವರ್ಧನ ಅಂಗಾಂಶ ಜೀವಕೋಶ ಅಂತ ಹೇಳ್ತೀವಿ. ಇನ್ನು ಇದೊಂದು ಸಸ್ಯ ಇದೆ ಅಂತ ತಿಳ್ಕೊಳ್ಳಿ. ಈ ಸಸ್ಯದ ಈ ಸೈಡ್ ನಲ್ಲಿ, ಈ ಕಡೆ ಸೈಡ್ ನಲ್ಲಿ, ಈ ಕಡೆ ಸೈಡ್ ನಲ್ಲಿ, ಹೀಗೆ ಈ ಸೈಡ್ ನಲ್ಲಿ ಪಾರ್ಶ್ವದಲ್ಲಿರುವಂತಹ ಏನು ವರ್ಧನಾಂಗಾಂಶದ ಜೀವಕೋಶಗಳನ್ನು ನಾವು ಪಾರ್ಶ್ವ ವರ್ಧನಾಂಗಾಂಶ ಜೀವಕೋಶಗಳು ಅಂತ ಕರಿತೀವಿ. ಇನ್ನು ಅಂತರ್ಗೆಣ್ಣು ವರ್ಧನಾಂಗಾಂಶ ಅಂತ, ಅದು ಎರಡು ಗೆಣ್ಣುಗಳ ಮಧ್ಯದಲ್ಲಿ ಎಲ್ಲರೂ ಆ ಜೀವಕೋಶ ಇದ್ರೆ ಅದನ್ನು ನಾವು ಅಂತರ್ಗೆಣ್ಣು ಅಂತ ಹೇಳಿ ಕರಿತೀವಿ. ಸೊ ಅದು ಅಲ್ಲಿ ಕೊಟ್ಟಿದೆ. ವಾಟ್ ಈಸ್ ಎಪಿಕಲ್ ಮೆರಿಸ್ಟೆಮ್, ವಾಟ್ ಈಸ್ ದ ಫಂಕ್ಷನ್ ಅಥವಾ ವೇರ್ ಎಪಿಕಲ್ ಮೆರಿಸ್ಟೆಮ್ ಫೌಂಡ್ ಅಂತ ಒಂದು ಪ್ರಶ್ನೆ ಇದೆ. ದ ಮೆರಿಸ್ಟಮ್ಯಾಟಿಕ್, ಅದು ಟೆಕ್ಸ್ಟ್ ಬುಕ್ ನಲ್ಲಿರುವ ಪ್ರಶ್ನೆ. ಅದನ್ನು ಉತ್ತರ ಮಾಡೋದಾದ್ರೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ವಿಚ್ ಈಸ್ ಲೊಕೇಟೆಡ್ ಎಟ್ ದ ಶೂಟ್ ಟಿಪ್ ಆಫ್ ದ ಪ್ಲಾಂಟ್. ಸಸ್ಯದ ಶೂಟ್ ಅಂದ್ರೆ ಕಾಂಡ, ಕಾಂಡದ ತುದಿಯಲ್ಲಿ ಇದ್ರೆ ಅದನ್ನು ನಾವೇನಂತ ಕರಿತೀವಿ? ಎಪಿಕಲ್ ಮೆರಿಸ್ಟೆಮ್ ಅಂತ ಹೇಳ್ತೀವಿ. ಇದರ ಕೆಲಸ ಏನಂತ ಹೇಳಿದ್ರೆ ಗ್ರೋತ್. ಮೆರಿಸ್ಟಮ್ಯಾಟಿಕ್ ಸೆಲ್ ಎಲ್ಲೇ ಇದ್ರು ಅದ್ರ ಕೆಲಸ ಗ್ರೋತ್. ಅದರಿಂದ ತುದಿ ವರ್ಧನ ಅಂಗಾಂಶ ಅನ್ನೋದು ಸಸ್ಯದ ಕಾಂಡದ ತುದಿಯಲ್ಲಿ ಅಥವಾ ಬೇರಿನ ತುದಿಯಲ್ಲಿ ಇದ್ರೆ ಅದನ್ನ ವರ್ಧನ ಅಂಗಾಂಶವನ್ನ ನಾವು ಏನಂತ ತುದಿ ವರ್ಧನ ಅಂಗಾಂಶದ ಜೀವಕೋಶ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ತುಂಬಾ ಈಸಿ ಇದೆ, ಸೇಮ್ ಇದೆ. ವಾಟ್ ಈಸ್ ಲ್ಯಾಟ್ರಲ್ ಮೆರಿಸ್ಟೆಮ್ ಅಥವಾ ಪಾರ್ಶ್ವವರ್ಧನ ಅಂಗಾಂಶ ಅಂದ್ರೆ ಏನು, ಅದರ ಕೆಲಸ ಇದೆ. ಪಾರ್ಶ್ವವರ್ಧನ ಅಂಗಾಂಶ ಏನಿದೆ ಅದು ಪಾರ್ಶ್ವದಲ್ಲಿದೆ. ಈಗ ಉದಾಹರಣೆಗೆ ಇದೊಂದು ಸಸ್ಯ ಅಂತಿದ್ರೆ, ಇದೊಂದು ಸಸ್ಯ ಅಂತಿದ್ರೆ, ಇದು ಸಸ್ಯದ ಕಾಂಡದಲ್ಲಿ ಈ ಹೊರಗಡೆ ರಿನ್ ಇದೆಯಲ್ಲ, ಇಲ್ಲಿ ಎಲ್ಲಾದ್ರೂ ಜೀವಕೋಶ ಇರ್ತವಲ್ಲ, ಅವುಗಳನ್ನು ನಾವೇನಂತ ಕರಿತೀವಿ? ಲ್ಯಾಟರಲ್ ಮೆರಿಸ್ಟೆಮ್ ಅಥವಾ ಪಾರ್ಶ್ವ ವರ್ಧನ ಅಂಗಾಂಶ ಅಂತ ಹೇಳಿ ಕರಿತೀವಿ. ಪಾರ್ಶ್ವವರ್ಧನ ಅಂಗಾಂಶ ಅಂತ ಹೇಳಿ ಕರಿತೀವಿ. ಈ ಪಾರ್ಶ್ವವರ್ಧನ ಅಂಗಾಂಶದ ಕೆಲಸ ಏನು ಅಂದ್ರೆ ಅದು ಡಿವೈಡ್ ಆಗ್ತಾ ಹೋಗುತ್ತೆ. ಅದರ ಸಸ್ಯ ಏನಾಗುತ್ತೆ? ದಪ್ಪ ಆಗ್ತಾ ಹೋಗುತ್ತೆ. ಕಾಂಡದ ದಪ್ಪ ಜಾಸ್ತಿ ಆಗ್ತದೆ. ಹೋದ ವರ್ಷಕ್ಕಿಂತ ಈ ವರ್ಷ ಆ ಮರದ ದಿಮ್ಮೆ ದೊಡ್ಡ ಆಗಿದೆ, ಇನ್ನು ಮುಂದಿನ ವರ್ಷ ದೊಡ್ಡ ಆಗತ್ತೆ. ಸೊ ಇದನ್ನ ಗರ್ತ್ ಅಂತ ಕರಿತೀವಿ. ಹೀಗೆ ನಾವು ಅದನ್ನ ಅಡ್ಡ ಕೊಯ್ತಾ ಮಾಡಿದ್ರೆ ಅದನ್ನ ಗರ್ತ್ ಅಂತ ಹೇಳಿ ಕರಿತೀವಿ. ಆ ಗರ್ತ್ ಜಾಸ್ತಿ ಆಗುತ್ತೆ ಅಂದ್ರೆ ಮರದ ದಪ್ಪ ಜಾಸ್ತಿ ಆಗುತ್ತೆ. ಸೊ ದಟ್ ಈಸ್ ದ ಫಂಕ್ಷನ್. ಪಾರ್ಶ್ವವರ್ಧನ ಅಂಗಾಂಶದ ಕೆಲಸ ಅಂದ್ರೆ ಮರದ ಸುತ್ತಳತೆ, ಬೇರಿನಲ್ಲಿದ್ರೆ ಬೇರಿನ ಸುತ್ತಳತೆ, ಕಾಂಡದಲ್ಲಿದ್ರೆ ಕಾಂಡದ ಸುತ್ತಳತೆ ಜಾಸ್ತಿ ಆಗುತ್ತೆ. ಅದನ್ನು ನಾವು ಪಾರ್ಶ್ವವರ್ಧನ ಅಂಗಾಂಶದ ಕೆಲಸ ಅಂತ ಹೇಳ್ತೀವಿ. ಸೊ ದ ಫಂಕ್ಷನ್ ಆಫ್ ಲ್ಯಾಟರಲ್ ಮೆರಿಸ್ಟೆಮ್ ಈಸ್ ಇನ್ಕ್ರೀಸ್ ದ ಗರ್ತ್ ಆಫ್ ದ ಪ್ಲಾಂಟ್. ಗರ್ತ್ ಅಂದ್ರೆ ದಪ್ಪತನ. ಇನ್ನು ಇಂಟರ್ ಕ್ಯಾಲರಿ ಮೆರಿಸ್ಟೆಮ್ ಅಂತಿದೆ, ಅಥವಾ ಅದನ್ನ ಅಂತರ್ಗೆಣ್ಣು ಅಂಗಾಂಶ ಅಂತ ಕರಿತೀವಿ. ಅದ್ರ ಕೆಲಸ ಏನು? ದ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಲೊಕೇಟೆಡ್ ಎಟ್ ದ ಬೇಸ್ ಆಫ್ ದ ಲೀವ್ಸ್. ನೋಡಿ, ಇದು ಗೆಣ್ಣು ಅಂತೀವಿ.
ಈ ಗೆಣ್ಣಿನಲ್ಲೇ ನೋಡಿ ಯಾವುದು ಲೀಫಿನ ತೊಟ್ಟಿಗೆ ಇದಿಲ್ಲ. ಸೊ ಇವೆಲ್ಲ ಬೆಳವಣಿಗೆ ಆಗಬೇಕು. ಈ ತೊಟ್ಟಿನ ಭಾಗ ಬೆಳವಣಿಗೆ ಆಗಬೇಕು, ತೊಟ್ಟಿನ ಈ ಭಾಗ ಬೆಳಿಬೇಕು ಅಂದ್ರೆ ಅಲ್ಲಿರುವ ಜೀವಕೋಶಗಳಿಗೆ ನಾವೇನಂತ ಕರಿತೀವಿ ನೋಡಿ, at the base of the leaf and internode. ನೋಡ್ ಅಂದ್ರೆ ಗೆಣ್ಣು. ಕಬ್ಬಿನಲ್ಲಿ ಗೆಣ್ಣಿರ್ತದೆ, ತೆಂಗಿನ ಮರದಲ್ಲಿ ಗೆಣ್ಣಿರ್ತದೆ, ಅಡಿಕೆ ಮರದಲ್ಲಿ ಗೆಣ್ಣಿರ್ತದೆ. ಆ ಗೆಣ್ಣಿನ ಮಧ್ಯೆ ಇರೋದಕ್ಕೆ ಇಂಟರ್ನೋಡ್, ಗೆಣ್ಣಿಗೆ ನೋಡ್ ಅಂತ ಹೇಳ್ತೀವಿ. ಎರಡು ಗಣ್ಗಳ ನಡುವೆ ಜಾಗ ಇರ್ತದಲ್ಲ ಅದನ್ನು ನಾವು ಇಂಟರ್ನೋಡ್ ಅಂತ ಹೇಳಿ ಕರಿತೀವಿ. ಸೊ ಆ ಇಂಟರ್ನೋಡ್ ಮತ್ತೆ ಟ್ವಿಗ್ಸ್ ಅಂತ ಕರಿತೀವಿ. ಟ್ವಿಗ್ಸ್ ಅಂದ್ರೆ ರೆಂಬೆಗಳು. ಆ ರೆಂಬೆಗಳಲ್ಲಿ ಎಟ್ ದ ಬಡ್ ಅಥವಾ ಒಂದು ಗಿಡದಲ್ಲಿ ಒಂದು ಹೊಸ ಚಿಗುರು ಬಂದಿದೆ, ಅಲ್ಲಿಂದ ಇನ್ನೊಂದೇನು ಬೆಳಿಬೇಕು, ಅಥವಾ ಹೂವಿನ ಮೊಗ್ಗಿದೆ, ಅವುಗಳನ್ನೆಲ್ಲ ಈ ಏನು ಇಂಟರ್ ಕ್ಯಾಲರಿ ಮೆರಿಸ್ಟೆಮ್ ಇರ್ತದೆ. ಇಟ್ ಹೆಲ್ಪ್ಸ್ ಇನ್ ದ ಗ್ರೋತ್ ಆಫ್ ದ ಲೀವ್ಸ್, ಇಂಟರ್ನೋಡ್ ಅಂಡ್ ಬಡ್. ಅಲ್ಲಿ ಮೊಗ್ಗು ಬೆಳಿಲಿಕ್ಕೆ ಸಹಾಯ ಮಾಡ್ತದೆ. ಇಂಟರ್ನೋಡ್ ಆದ್ರೆ ಆ ಇಂಟರ್ನೋಡ್ ಜಾಗ ಉದ್ದಾಗ್ಲಿಕ್ಕೆ ಬೆಳೀತದೆ, ಸಹಾಯ ಮಾಡ್ತದೆ. ಲೀವ್ಸ್ ಆದ್ರೆ ಎಲೆ ಬೆಳಿಲಿಕ್ಕೆ ಸಹಾಯ ಮಾಡ್ತದೆ. ಸೊ ಮೆರಿಸ್ಟಮ್ಯಾಟಿಕ್ 10th ಕ್ವಶನ್ ನಲ್ಲಿ ಇದೀವಿ. ಮೆನ್ಷನ್ ದ ಮೇನ್ ಫೀಚರ್ಸ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ವರ್ಧನ ಅಂಗಾಂಶದ ಜೀವಕೋಶಗಳ ಮುಖ್ಯ ಲಕ್ಷಣಗಳನ್ನು ಬರೆಯಿರಿ ಅಂತ ಇದೆ. ವರ್ಧನಾಂಗಾಂಶದ ಜೀವಕೋಶಗಳ ಕೆಲಸ ನಿಮ್ಗೆ ಗೊತ್ತಿದೆ. ಅವುಗಳು ಸಸ್ಯದ ಬೆಳವಣಿಗೆಯಲ್ಲಿ ಸಹಾಯ ಮಾಡ್ತವೆ. ಸಸ್ಯದ ಬೆಳವಣಿಗೆಯೇ ಅವುಗಳ ಪ್ರಧಾನವಾದಂತಹ ಕೆಲಸ. ನೋಡಿ ಇಲ್ಲಿದೆ, ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಹ್ಯಾವ್ ಡೆನ್ಸ್ ಸೈಟೋಪ್ಲಾಸಮ್. ಅದರಲ್ಲಿ ಮಧ್ಯದಲ್ಲಿ ಕೋಶ ರಸ ತುಂಬಾ ಜಾಸ್ತಿ ಇರ್ತದೆ, ದಟ್ಟವಾಗಿರುತ್ತದೆ. ಅಂದ್ರೆ ಆ ಜೀವಕೋಶದ ಒಳಗಡೆ ಆ ನ್ಯೂಕ್ಲಿಯಸ್ ನ ಸುತ್ತ ಕೋಶ ರಸ ಇದೆಯಲ್ಲ ಅದು ಜಾಸ್ತಿ ಇರುತ್ತದೆ, ಅದು ಒಂದು ಲಕ್ಷಣ. ದ ಸೆಲ್ಸ್ ಹ್ಯಾವ್ ಥಿನ್ ಸೆಲ್ ವಾಲ್. ಅವುಗಳ ಕೋಶ ಪೊರೆ ಹೊರಗಡೆ ಏನಿಲ್ಲ, ಆ ಕೋಶ ಪೊರೆ ಬಹಳ ತೆಳುವಾಗಿರುತ್ತದೆ. ಮೇಡ್ ಅಪ್ ಆಫ್ ಸೆಲ್ಯುಲೋಸ್, ಅದು ಸೆಲ್ಯುಲೋಸ್ ಎಂಬ ರಾಸಾಯನಿಕದಿಂದ ಆಗಿರ್ತದೆ. ದೀಸ್ ಸೆಲ್ಸ್ ಹ್ಯಾವ್ ಪ್ರಾಮಿನೆಂಟ್ ನ್ಯೂಕ್ಲಿಯೈ. ಇವುಗಳ ನ್ಯೂಕ್ಲಿಯಸ್ ದೊಡ್ಡ ಇರ್ತದೆ. ಯಾಕೆಂದ್ರೆ ಜೀವಕೋಶ ವಿಭಜನೆ ಆಗುವಾಗ ಆ ವಿಭಜನೆಯ ಒಂದು ಸೂತ್ರಧಾರಿ ಯಾರಂದ್ರೆ ನ್ಯೂಕ್ಲಿಯಸ್. ಯಾವಾಗ ಜೀವಕೋಶ ವಿಭಜಿಸಬೇಕು, ಯಾವಾಗ ವಿಭಜಿಸಬಾರದು, ಇದನ್ನೆಲ್ಲ ನಿರ್ಧಾರ ಮಾಡೋದು ನ್ಯೂಕ್ಲಿಯಸ್. ಅದರಿಂದ ಮಧ್ಯದಲ್ಲಿ ನ್ಯೂಕ್ಲಿಯಸ್ ದೊಡ್ಡ ಗಾತ್ರದಲ್ಲಿ ಇರ್ತದೆ. ದೀಸ್ ಸೆಲ್ಸ್ ಡು ನಾಟ್ ಕಂಟೈನ್ ವ್ಯಾಕ್ಯೂಲ್. ಇದರಲ್ಲಿ ಹೊಸದಾಗಿ ಈಗ ಉತ್ಪತ್ತಿ, ವ್ಯಾಕ್ಯೂಲ್ ಅಂದ್ರೆ ಏನು ಅಂದ್ರೆ ಅದರಲ್ಲಿ ವೇಸ್ಟ್ ಮೆಟೀರಿಯಲ್ ಎಲ್ಲ ತುಂಬಿಕೊಂಡಿರುತ್ತೆ. ನಮ್ಮನೇಲಿ ಗೋಡನ್ ಇರುತ್ತಲ್ಲ ಹಾಗೆ ಸೆಲ್ಸ್ ನಲ್ಲಿ ಆ ವೇಸ್ಟ್ ಮೆಟೀರಿಯಲ್ ಎಲ್ಲ ಅಕ್ಯುಮುಲೇಟ್ ಆಗ್ಲಿಕ್ಕೆ ವ್ಯಾಕ್ಯೂಲ್ ಇರುತ್ತೆ. ಆ ವ್ಯಾಕ್ಯೂಲ್ ಇಲ್ಲಿ ಯಾಕಿರಲ್ಲ ಅಂದ್ರೆ ಇದಿನ್ನು ಈಗ ತಾನೇ ಹುಟ್ಟಿದಂತಹ ಜೀವಕೋಶ. ಯಾಕಂದ್ರೆ ಮೆರಿಸ್ಟಮ್ಯಾಟಿಕ್ ಸೆಲ್ ಈಸ್ ಎ ನ್ಯೂ ಸೆಲ್, ನ್ಯೂಲಿ ಬಾರ್ನ್ ಸೆಲ್, ಈಗ ತಾನೇ ಹುಟ್ಟಿದಂತಹ ಜೀವಕೋಶ. ಅದರಿಂದ ಅದರಲ್ಲಿ ತ್ಯಾಜ್ಯ ಇರಲ್ಲ. ದೀಸ್ ಸೆಲ್ಸ್ ಡಿವೈಡ್ ಆಕ್ಟಿವ್ಲಿ ಅಂಡ್ ಕಾಸ್ ಗ್ರೋತ್. ಇದು ನಿರಂತರವಾಗಿ ವಿಭಜನೆ ಹೊಂದ್ತಾ ಇರೋದ್ರಿಂದ ಇದು ಯಾವಾಗಲೂ ಕೂಡ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಯಾವಾಗಲೂ ನಿರಂತರ ವಿಭಜನೆ ಹೊಂದೋದ್ರಿಂದ ಇದೇನ್ ಮಾಡ್ತದೆ, ಬೆಳವಣಿಗೆಗೆ ಸಹಾಯ ಮಾಡ್ತದೆ. ಕನ್ನಡದಲ್ಲೂ ಅದೇ ಇದೆ, ವರ್ಧನ ಅಂಗಾಂಶದ ಜೀವಕೋಶಗಳು ತುಂಬಾ ಕ್ರಿಯಾಶೀಲವಾಗಿರ್ತದೆ. ದೇ ಆರ್ ವೆರಿ ಆಕ್ಟಿವ್ ಬಿಕಾಸ್ ದೇ ಆರ್ ಇನ್ ದ ಕಂಟಿನ್ಯೂಸ್ ಸೆಲ್ ಡಿವಿಷನ್. ಇಲ್ಲಿ ನಿರಂತರವಾಗಿ ಜೀವಕೋಶ ವಿಭಜನೆ ಹೊಂದ್ತಾ ಇರ್ತದೆ. ಇವುಗಳ ದ್ರವ್ಯ, ಕೋಶ ದ್ರವ್ಯ ಅಂದ್ರೆ ಕೋಶ ರಸ, ಅದು ಸಾಂದ್ರವಾಗಿರುತ್ತೆ ಅಥವಾ ದಟ್ಟವಾಗಿರುತ್ತೆ. ಅದರಲ್ಲಿ ಹೆಚ್ಚು ನೀರಿನ ಅಂಶ ಇರ್ತದೆ. ಕೋಶ ಭಿತ್ತಿ ತೆಳುವಾಗಿರ್ತದೆ. ಸಸ್ಯ ಜೀವಕೋಶದ ಹೊರಗಡೆ ಕೋಶ ಪೊರೆ ಹೊರಗಡೆ ಒಂದು ಕೋಶ ಭಿತ್ತಿ ಇರುತ್ತೆ. ಆ ಕೋಶ ಭಿತ್ತಿ ದಪ್ಪ ಗಟ್ಟಿ ಇದ್ರೆ, ಜಾಸ್ತಿ ಇದ್ರೆ, ಕೋಶ ಭಿತ್ತಿ ದಪ್ಪ ಇದ್ರೆ ಆ ಸಸ್ಯ ಗಟ್ಟಿ ಇರ್ತದೆ. ಅದು ಚಿಗುರು ಭಾಗದಲ್ಲಿ ಚಿಗುರು ಬಹಳ ಮೃದುವಾಗಿರುತ್ತೆ, ಯಾಕೆಂದ್ರೆ ಅಲ್ಲಿ ಕೋಶ ಭಿತ್ತಿ ಬಹಳ ತೆಳುವಾಗಿ ಇರ್ತದೆ. ಇನ್ನು ಜೀವಕೋಶದ ಮಧ್ಯದಲ್ಲಿ ಕೋಶ ಕೇಂದ್ರ ಇದ್ದಿದ್ರಲ್ಲಿ ದೊಡ್ಡದಾಗಿರ್ತದೆ. ನ್ಯೂಕ್ಲಿಯಸ್, ಕೋಶ ಕೇಂದ್ರ ನ್ಯೂಕ್ಲಿಯಸ್ ದೊಡ್ಡದಾಗಿರ್ತದೆ. ಇನ್ನು ಕೋಶ ವಿಭಜನೆಯಲ್ಲಿ ನಿರಂತರವಾಗಿ ನಡೆಯೋದ್ರಿಂದ ಈ ಜೀವಕೋಶಗಳು ಬೆಳವಣಿಗೆಯಲ್ಲಿ ಸಹಾಯ ಮಾಡ್ತದೆ. ಮತ್ತು ರಸದಾನಿ, ವ್ಯಾಕ್ಯೂಲ್ ಅಂತ ಏನ್ ಹೇಳಿದ್ನ, ವೇಸ್ಟ್ ಮೆಟೀರಿಯಲ್ ಎಲ್ಲ ಫಿಲಪ್ ಆಗುದಲ್ಲಿ, ತ್ಯಾಜ್ಯ ವಸ್ತುಗಳು ಸಂಗ್ರಹ ಆಗುವುದು ರಸದಾನಿಯಲ್ಲಿ. ಆ ರಸದಾನಿ ಬಹಳ ಇರೋದೇ ಇಲ್ಲ, ರಸದಾನಿ ಇರೋದಿಲ್ಲ. ಯಾಕಂದ್ರೆ ತ್ಯಾಜ್ಯ ವಸ್ತುಗಳು ಈ ಜೀವಕೋಶಗಳಲ್ಲಿ ಇರೋದಿಲ್ಲ ಅನ್ನುವಂಥದ್ದು. ಇನ್ನು ನಾನು ಹೋಮ್ವರ್ಕ್ ಅನ್ನ ಬೆಳಗ್ಗೆ ಕೊಟ್ಟಿರ್ಲಿಲ್ಲ, ಆದ್ರಿಂದ ಈಗ ಹೇಳ್ತಾ ಇದ್ದೀನಿ, ನೀವು ಈ ಪ್ರಶ್ನೆಗಳನ್ನ ಉತ್ತರ ಮಾಡಿ ಮುಂದಿನ ಸರಿ ನನಗೆ ಹೋಮ್ವರ್ಕ್ ಕೊಡುವಾಗ ಕೊಡಬೇಕು. ಅಂಗಾಂಶ ಎಂದರೇನು ಒಂದನೇ ಪ್ರಶ್ನೆ. ವಾಟ್ ಈಸ್ ಟಿಶ್ಯೂ, ಅದನ್ನು ಬರಿಬೇಕು, ವಾಟ್ ಈಸ್ ಟಿಶ್ಯೂ ಅನ್ನುವಂಥದ್ದನ್ನ. ದೆನ್ how is the utility of tissue in multicellular organism. ಟೆಕ್ಸ್ಟ್ ಬುಕ್ ಪ್ರಶ್ನೆ. ಬಹುಕೋಶೀಯ ಜೀವಿಗಳಲ್ಲಿ
ಅಂಗಾಂಶಗಳ ಉಪಯುಕ್ತತೆ ಏನು ಅಂತ ಎರಡನೇ ಪ್ರಶ್ನೆ. ದಟ್ ಯು ಹ್ಯಾವ್ ಟು ಆನ್ಸರ್. ದೆನ್ ಥರ್ಡ್ ಕ್ವಶನ್, ಸಸ್ಯ ಮತ್ತು ಪ್ರಾಣಿಗಳ ವಿಭಿನ್ನ ಅಂಗಾಂಶಗಳು ಉಂಟಾಗಲಿಕ್ಕೆ ಕಾರಣ ಏನು? ಮೂರನೇ ಪ್ರಶ್ನೆ. ಆರ್ plants and animals made up of different types of tissue? Then fourth question, what is meristematic tissue? Where are meristematic tissues located? Fifth question, what are the 3 types of meristematic tissue? So all the 10 questions you have to write. ಕನ್ನಡದವರು ಅಷ್ಟೇ 1ರಿಂದ 10ನೇ ಪ್ರಶ್ನೆಯವರೆಗೆ ಯಥಾವತ್ತು ಅದನ್ನು ಬರೆದು ನಮಗೆ ಸಬ್ಮಿಟ್ ಮಾಡಬೇಕು. ಒಂದು ಕೃತಿ ಸಂಪುಟದಲ್ಲಿ ನಾವು ಚೈಲ್ಡ್ ಪ್ರೊಫೈಲ್ ನಲ್ಲಿ ದಾಖಲೆ ಮಾಡ್ತೇವೆ. So thank you for listening the class, students. Thank you, sir. Thank you, sir. Thank you, sir.